make some settings over your YouTube thing. ಸೊ ಮೊದಲು ಸೆಟ್ಟಿಂಗನ್ನು ಮಾಡ್ಕೊಂಬಿಡೋಣ. ಸೊ ಒಂದೇ ನಿಮಿಷದಲ್ಲಿ ಬರ್ತೇನೆ ನಾನು. Stay tuned. Okay, so we'll begin the class. Just give me a minute. Just making some settings so it is visible to all of you quickly. Just give me 1 minute of time. Now it's completely visible to all of you. So let's begin the topic without any wasting of any time. So that is going to be over here. Bryophytes. So bryophytes are generally known to be as, amphibians anta ನಾವು ಕರಿತೇವೆ ಇದನ್ನ. ಆಂಫಿಬಿಯನ್ಸ್ ಅಂದ್ರೆ ಏನು ಅಂತ ಅಂದ್ರೆ, ಸೊ ನಾವು ಉಭಯವಾಸಿಗಳು ಅಂತ ಕರಿತೇವೆ. ಆನಿಮಲ್ ಕಿಂಗ್ಡಮ್ಸ್ಗಳಲ್ಲಿ ನಾವು ಉಭಯವಾಸಿಗಳು ಅಂತ ಕರಿತೇವಲ್ವಾ. ಸೊ ಇಲ್ಲಿ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ನಾವು ಆಂಫಿಬಿಯನ್ಸ್ ನ ನಾವೇನಂತ ಕರಿತೇವೆ, ಬ್ರಯೋಫೈಟ್ಸ್ ನ ಏನಂತ ಕರಿತೇವೆ, ಆಂಫಿಬಿಯನ್ಸ್ ಅಂತ ಕರಿತೇವೆ, ಉಭಯವಾಸಿಗಳು ಅಂತ ಕರಿತೇವೆ. ಸೊ ಹೇಗೆ ಉಭಯವಾಸಿಗಳು ಅಂತ ಕೇಳಿದ್ರೆ, ಸೊ ನಿಮ್ಗೆ ಇಲ್ಲಿ ಅಬ್ಸರ್ವೇಷನ್ ಇರ್ಬೋದು, ಬ್ರಯೋಫೈಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಬಿಕಾಸ್ ದೇ ಕ್ಯಾನ್ ಲಿವ್ ಇನ್ ಸಾಯಿಲ್. ಸೊ ಅವುಗಳು ಟೆರೆಸ್ಟ್ರಿಯಲ್ ಆಗಿರ್ತವೆ, ಸೊ ಅಂದ್ರೆ ಒಂದು ನೆಲದ ಮೇಲೆ ಇರ್ತವೆ. ಆದರೆ ಸೊ ರೀಪ್ರೊಡಕ್ಷನ್ಗೆ, ಅದರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಅವುಗಳು ನೀರಿನ ಮೇಲೆ ಕಂಪ್ಲೀಟ್ ಆಗಿ ತಮ್ಮ ಡಿಪೆಂಡೆನ್ಸಿಯನ್ನ ತೋರಿಸ್ತಾ ಇರ್ತವೆ. ಅದಕ್ಕೆ ನಾವು ಡಿಪೆಂಡೆಂಟ್ ಆನ್ ವಾಟರ್ ಫಾರ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅನ್ನೋ ಒಂದು ಫಿನಾಮಿನಾ ಇದೆ, ಕಾಣಿಸ್ತಾ ಇರಬಹುದು ಇಲ್ಲಿ. ದೇ ಒಕರ್ ಇನ್ ಡ್ಯಾಂಪ್. ಹಾಗಾದ್ರೆ ಇವುಗಳ ಹ್ಯಾಬಿಟ್ಯಾಟ್. ಸೊ ಇದು 1 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ ನಿಮಗೆ ಯಾವ್ದ್ರಲ್ಲಿ, ಸೊ ಇನ್ ದ ಸ್ಪೆಸಿಫಿಕಲಿ ಇನ್ ಯುವರ್ ಬೋರ್ಡ್ ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ಗೆ ಕೇಳುವಂತ ಕ್ವಶನ್ ಇದು, ಆಯ್ತಾ. ಇನ್ನು ನೆಕ್ಸ್ಟ್ ಏನು, ಹ್ಯಾಬಿಟ್. ಓಕೆ, ನಾವು ಹ್ಯಾಬಿಟ್ ಅನ್ನ ತಗೊಂಡ್ರೆ ದೇ ಆರ್ ಯೂಶುವಲಿ ಒಕರ್ ಇನ್ ಡ್ಯಾಂಪ್. ದೇ ಯೂಶುವಲಿ ಒಕರ್ ಇನ್ ಡ್ಯಾಂಪ್ ಆ್ಯಂಡ್ ಶೇಡೆಡ್ ಲೊಕಾಲಿಟೀಸ್. ಎಲ್ಲಿರ್ತವೆ, ಡ್ಯಾಂಪ್ ಮತ್ತೆ ಶೇಡೆಡ್ ಲೊಕಾಲಿಟೀಸ್ಗಳಲ್ಲಿ ನಾವು ಅದನ್ನ ನೋಡ್ಬೋದು. ಎಲ್ಲಿ ನೋಡ್ಬೋದು, ಡ್ಯಾಂಪ್ ಆ್ಯಂಡ್ ಶೇಡೆಡ್ ಲೊಕಾಲಿಟೀಸ್. Okay, so then they play an important role in plant succession on bare rocks. So bare rocks ಅಂದ್ರೆ ಯಾವುದು ಖಾಲಿ ಕಲ್ಲುಗಳು ಇರ್ತಾವಲ್ವಾ, ಸೊ ಅವುಗಳ ಮೇಲೆ ಒನ್ ಆಫ್ ದ ಯು ಕ್ಯಾನ್ ಸೇ ಮೊಟ್ಟ ಮೊದಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂತಂದ್ರೆ ಅದ್ರ ಮೇಲೆ ಬೇರೆ ಮೊಟ್ಟ ಮೊದಲು ಬರ್ತಾವಲ್ವಾ. ಸೊ ಆಲ್ಗೆ ಬರ್ಬೋದು, ಲೈಕೆನ್ಸ್ ಬರ್ಬೋದು, ರೈಟ್. ಸೊ ಒನ್ ಆಫ್ ದ ಪರ್ಟಿಕ್ಯುಲರ್ ಪ್ಲಾಂಟ್ ಹುಟ್ಕೊಳ್ಳುವಂತ ಪ್ಲಾಂಟ್ಗಳಲ್ಲಿ ಯಾವ್ದು ಒಂದಾಗಿರ್ತವೆ, ಬ್ರಯೋಫೈಟ್ಸ್ಗಳು ಕೂಡ ಒಂದಾಗಿರ್ತವೆ ಅಂತ ನಾವು ಹೇಳ್ಬೋದು. ಸೊ ದೀಸ್ ಆರ್ ದ 2 ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಂದು, ಸೊ ನೀಟಿಗೆ ಮತ್ತು ಸಿಇಟಿಗೆ ಈ ಇಂಪಾರ್ಟೆಂಟ್ ಪಾಯಿಂಟ್ಸು, ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಇಸ್ ಗೋಯಿಂಗ್ ಟು ರಿಮೆಂಬರ್. ದಿಸ್ ಇಸ್ ಇಟ್ ಏನು ಸಕ್ಸೆಷನ್ ಮಾಡುತ್ತೆ, ಸೊ ಪ್ಲಾಂಟ್ ಸಕ್ಸೆಷನ್ನ ಮಾಡುವಂಥದ್ದು ಆನ್ ದ ರಾಕ್ಸ್ ಅಂತ ನಾವು ಬರಿಬಹುದು, ಆಯ್ತಾ.
ಮುಂದೆ ಬರೆಯೋದಾದ್ರೆ ದ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ದ ಬ್ರಯೋಫೈಟ್ಸ್ ಇಸ್ ಮೋರ್ ಡಿಫ್ರೆನ್ಶಿಯೇಟೆಡ್ ದೆನ್ ಆಲ್ಗೆ. ಬಾಡಿ ಆಫ್ ದ ಪ್ಲಾಂಟ್, ಸೊ ಇಲ್ಲಿ ಬಾಡಿ ಆಫ್ ದ ಪ್ಲಾಂಟ್ ಏನಾಗಿದೆ, ಜಾಸ್ತಿ ಡಿಫ್ರೆನ್ಶಿಯೇಷನ್ ನಾವು ನೋಡ್ತೇವೆ. ಸೊ ಅದರಲ್ಲಿ ಸ್ಪೆಸಿಫಿಕಲಿ ನಾವು ಫೋಕಸ್ ಮಾಡುವಂಥದ್ದು, ಇದಕ್ಕೆ ಯಾವುದೇ ಥರದ ಟ್ರೂ ಸ್ಟ್ರಕ್ಚರ್ ಇಲ್ಲ. ಸೊ ದಿಸ್ ಪರ್ಟಿಕ್ಯುಲರ್ ಇದಕ್ಕೆ ಟ್ರೂ ಸ್ಟ್ರಕ್ಚರ್ ಇಲ್ಲ. ಎಲ್ಲ ಇಟ್ ಇಸ್ ಸಿಮಿಲರ್ ಟು ದಟ್ ಆಫ್ ದ buds such as ನೋಡ್ರಿ ಇಲ್ಲಿ, ಸೊ ಇಟ್ ಮೇ ಪೊಸೆಸ್ ರೂಟ್ ಲೈಕ್, ಲೀಫ್ ಲೈಕ್ ಅಂಡ್ ಸ್ಟೆಮ್ ಲೈಕ್. ಇಲ್ಲಿ ರೂಟ್ ಲೈಕ್ ಸ್ಟ್ರಕ್ಚರ್ಗೆ ನಾವು ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ರೂಟ್ ಲೈಕ್ ಸ್ಟ್ರಕ್ಚರ್ ಅಂತ ಇದೆ ಅಲ್ವಾ, ಸೊ ನಿಮಗೆ ಇಲ್ಲಿ ರೂಟ್ ಲೈಕ್ ಸ್ಟ್ರಕ್ಚರ್ ಅಂತ ಕಾಣಿಸ್ತಾ ಇರ್ಬೋದು. ಒಂದೇ ನಿಮಿಷ ತೋರಿಸ್ತೇನೆ ನಿಮಗೆ. ಎಸ್, ಸೊ ಇಲ್ಲಿ ರೂಟ್ ಲೈಕ್ ಸ್ಟ್ರಕ್ಚರ್ ಅಂತ ಇದೆ ಅಲ್ವಾ, ಸೊ ಅದಕ್ಕೆ ನಾವು ರೈಸಾಯ್ಡ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ರೈಸಾಯ್ಡ್ಸ್ ಅಂತ ಕರಿತೇವೆ. ಈ ರೈಸಾಯ್ಡ್ಸ್ಗಳು ಏನಾಗಿದ್ದಾವೆ, ಸೊ ದೀಸ್ ರೈಸಾಯ್ಡ್ಸ್ ಆರ್ ದ ಮಲ್ಟಿಸೆಲ್ಯುಲರ್ ಆರ್ ಯುನಿಸೆಲ್ಯುಲರ್ ಸ್ಟ್ರಕ್ಚರ್ ವಿಚ್ ಗೆಟ್ಸ್ ಅಟ್ಯಾಚ್ ಟು ದ ಸಬ್ಸ್ಟ್ರಾಟಮ್. ಯಾವುದಕ್ಕೆ ಅಟ್ಯಾಚ್ ಆಗ್ತವೆ? ಸಬ್ಸ್ಟ್ರಾಟಮ್ಗಳಿಗೆ ಅಟ್ಯಾಚ್ ಆಗುವಂಥದ್ದು ಯಾವುದು? ಸೊ ದಟ್ ಇಸ್ ದ, ಅವುಗಳ ಕೆಲಸ ಏನು ಅಂದ್ರೆ ಸಬ್ಸ್ಟ್ರಾಟಮ್ಗಳಿಗೆ ಅಟ್ಯಾಚ್ ಆಗುವಂಥದ್ದು. ಸೊ ಅದಕ್ಕೆ ನಾವು ಏನಂತ ಕರೆದ್ವಿ, ಅದಕ್ಕೆ ನಾವೇನಂತ ಕರೆದ್ವಿ, ವಿ ಕಾಲ್ ದೆಮ್ ಆಸ್ ವಾಟ್, ದ ಸ್ಟ್ರಕ್ಚರ್ಸ್ ವಿಚ್ ಆರ್ ಗೋಯಿಂಗ್ ಟು ಅಟ್ಯಾಚ್ ಟು ದ ಸಬ್ಸ್ಟ್ರಾಟಮ್. ಯಾವುದೋ ಒಂದು ಪರ್ಟಿಕ್ಯುಲರ್ ಸಬ್ಸ್ಟ್ರಾಟಮ್ಗಳಿಗೆ ಅಟ್ಯಾಚ್ ಮಾಡ್ಕೊಳ್ತವೆ. ಹಾಗಾದ್ರೆ ಅವುಗಳು ಹೇಗಿದಾವೆ? ಸೊ ಥ್ಯಾಲಸ್ ಲೈಕ್ ಹೋಲ್ ಪ್ಲಾಂಟ್ ಕಿಂಗ್ಡಮ್ ಈಗ ಬರುವಂಥದ್ದು ಒಂದು ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ಫಿನಾಮಿನಾ ಆದಮೇಲೆ ಕಂಪ್ಲೀಟ್ ಆಗಿ ಪ್ಲಾಂಟ್ ಕಿಂಗ್ಡಮ್ ಮತ್ತೆ ನಿಮ್ಗೆ ನೀಟಿಗಿರ್ಬೋದು ಅಥವಾ ಸಿಇಟಿಗಿರ್ಬೋದು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ತವೆ. ಓಕೆ, ಸೊ ನಾನು ವಾಯ್ಸ್ ಬರ್ತಾ ಇದೆಯಾ ಅಂತ ನೋಡ್ತೇನೆ ಒಮ್ಮೆ. ನಾನಿಲ್ಲಿ ಜಸ್ಟ್ I hope it is coming. I know. I hope it is coming. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ? Yeah, it's coming on. Let's move on. Okay. Not really. See, the plant body of the bryophyte is haploid. ಸೊ ನಾವಿಲ್ಲಿ ದ ಪ್ಲಾಂಟ್ ಬಾಡಿಗೆ ನಾವು ಏನಂತ ಕರಿತೇವೆ? ಹೆಪ್ಲಾಯ್ಡ್ ಅಂತ ಕರಿತೇವೆ. ಇಲ್ಲಿ ಥ್ಯಾಲಸ್ ಲೈಕ್ ಅಂತ ಕರಿತೇವಲ್ವಾ, ಈ ಥ್ಯಾಲಸ್ ಲೈಕ್ ಸ್ಟ್ರಕ್ಚರ್ಗೆ ಹೆಪ್ಲಾಯ್ಡ್. ದ ಹೆಪ್ಲಾಯ್ಡ್ ಇಸ್ ನೌನ್ ಟು ಬಿ ಆಸ್ ಗ್ಯಾಮೆಟೋಫೈಟ್. ಆ ಬಾಡಿ ಆಫ್ ದ ಪರ್ಟಿಕ್ಯುಲರ್ ಪ್ಲಾಂಟ್ ಬಾಡಿಗೆ ಗ್ಯಾಮೆಟೋಫೈಟ್ ಅಂತ ಕರಿತೇವೆ. ಈ ಗ್ಯಾಮೆಟೋಫೈಟ್ಗಳು ಏನಾಗಿರ್ತವೆ? ದಿಸ್ ಇಸ್ ಕಂಪ್ಲೀಟ್ಲಿ ವಾಟ್ ದೇ ಆರ್ ಹೆಪ್ಲಾಯ್ಡ್. ಸೊ ಐ ಜಸ್ಟ್ ಎಕ್ಸ್ಪ್ಲೇನ್ ರಾದರ್ ದನ್ ದಿಸ್, ಇಟ್ ಇಸ್ ಗೋಯಿಂಗ್ ಟು ಬಿ ಈಸಿಲಿ ಎಕ್ಸ್ಪ್ಲೇನ್ಡ್ ಓವರ್ ಹಿಯರ್. ಸೊ ಐ ಜಸ್ಟ್ ಮೇಕ್ ಶ್ಯೂರ್ ಟು ಅಂಡರ್ಸ್ಟ್ಯಾಂಡ್. ವೆರಿ ಕ್ವಿಕ್ ಆಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸ್ಕೊಳ್ತೇನೆ, ಆಯ್ತಾ? ಯಾ, ಸೊ ಕ್ಲಿಯರ್ ಆಗಿ ಕೇಳಿಸ್ಕೊಳ್ತಾ ಹೋಗ್ರಿ. ಸೊ ಬ್ರಯೋಫೈಟ್ ಅಂತ ನಾವು ಬ್ರಯೋಫೈಟ್ ಅಂತ ತಗೊಂಡ್ರೆ ಬ್ರಯೋಫೈಟ್ಸ್. ಓಕೆ, ಸೊ ಈ ಬ್ರಯೋಫೈಟ್ಸ್ಗಳು ಏನು ಮಾಡ್ತವೆ ಅಂದರೆ, ಸೊ ಇವುಗಳ ಬಾಡಿಯನ್ನು ನಾವು ಏನಂತ ಕರಿತೇವೆ ಅಂದರೆ ಗ್ಯಾಮೆಟೋಫೈಟ್ಸ್ಗಳು ಅಂತ ಕರಿತೇವೆ. ಗ್ಯಾಮೆಟೋಫೈಟ್ಸ್ ಅಂತ ಕರಿತೇವೆ. ದೀಸ್ ಗ್ಯಾಮೆಟೋಫೈಟ್ಸ್ ಆರ್ ಹೆಪ್ಲಾಯ್ಡ್, ಡಿಪ್ಲಾಯ್ಡ್, ಟ್ರಿಪ್ಲಾಯ್ಡ್ ಅಂತ ಬೇರೆ ಬೇರೆ ಥರದ ಪ್ಲಾಯ್ಡಿಗಳು ಬರ್ತಾ ಹೋಗ್ತವೆ, ರೈಟ್? ಪಾಲಿಪ್ಲಾಯ್ಡಿ ಅಂತ ಹೇಳಿ. ಅದರಲ್ಲಿ ಹೆಪ್ಲಾಯ್ಡಿ ಅಂದರೆ ಒಂದು ಕ್ರೋಮೋಸೋಮ್ಗಳ ನಂಬರು ಅರ್ಧ ಆಗಿರ್ತವೆ, ಆಯಿತಾ? ಸೊ ಫಾರ್ ಎಕ್ಸಾಂಪಲ್, ಅದಕ್ಕೊಂದು ಎಕ್ಸಾಂಪಲ್ ಬೇಕಾದರೂ ಕೊಟ್ಬಿಡ್ತೇನೆ. 46 ಕ್ರೋಮೋಸೋಮ್ಸ್ ಎಲ್ಲಿದೆ? ಹ್ಯೂಮನ್ ಬೀಯಿಂಗ್ಸಲ್ಲಿ ಹ್ಯೂಮನ್ಸ್ ಹ್ಯಾವ್ ಹೌ ಮೆನಿ? 46 ಕ್ರೋಮೋಸೋಮ್ ಇದೆ. ಸೊ ಹ್ಯೂಮನ್ಸ್ಗಳ ಗ್ಯಾಮೆಟ್ಸ್ ಏನು ಬರ್ತಾವಲ್ವ, ದಟ್ ಇಸ್ ಸ್ಪರ್ಮ್ ಆ್ಯಂಡ್ ದ ಸ್ಪರ್ಮ್ ಆ್ಯಂಡ್ ದ ಓವಮ್, ಅದರಲ್ಲಿ 23 ಕ್ರೋಮೋಸೋಮ್ಗಳು. ಈ ಕಂಡೀಷನಿಗೆ ನಾವು 2n ಅಂತ ಕರೆದ್ರೆ ಡಿಪ್ಲಾಯ್ಡ್, ಇದಕ್ಕೆ ನಾವು n ಅಂತ ಕರಿತೇವೆ, ಆಯಿತಾ? ದ್ಯಾಟ್ ಇಸ್ ವಾಟ್ ದ ಗ್ಯಾಮೆಟೋಫೈಟ್. ಸೊ ಗ್ಯಾಮೆಟೋಫೈಟ್ಸ್ಗಳು ಹೆಪ್ಲಾಯ್ಡ್ ಆಗಿದ್ದಾವೆ. ಅಂದರೆ ಈ ಗ್ಯಾಮೆಟೋಫೈಟ್ಸ್ಗಳು ಹೆಸರು ಎಲ್ಲಿಂದ ಬಂದಿದೆ? ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ವಾಟ್? ಗ್ಯಾಮೆಟ್ಸ್. ಸೊ ಈ ಸ್ಟೇಜಲ್ಲಿ ಏನು ಪ್ರೊಡ್ಯೂಸ್ ಆಗ್ತದೆ? ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಆಲ್ವೇಸ್ ಆಲ್ ದ ಗ್ಯಾಮೆಟ್ಸ್ ಆರ್ ಇನ್ ವಾಟ್ ಟೈಪ್ ಆಫ್ ಕಂಡೀಷನ್? ದೇ ಆರ್ ಇನ್ ದ ಫಾರ್ಮ್ ಆಫ್, ಸ್ಪೆಸಿಫಿಕಲಿ ಯಾವ ಕಂಡೀಷನಲ್ಲಿ ಇರ್ತವೆ ಗ್ಯಾಮೆಟ್ಸ್ಗಳು? ಸೊ n ನಂಬರ್ ಆಫ್ ಕ್ರೋಮೋಸೋಮ್ಸ್ಗಳನ್ನು ಹೊಂದಿರ್ತವೆ. ಅದಕ್ಕೆ ನಾವು ಅದನ್ನು ಹೆಪ್ಲಾಯ್ಡ್ ಅಂತ ಕರಿತೇವೆ, ಆಯಿತಾ? ಸೊ ದೀಸ್ ಗ್ಯಾಮೆಟ್ಸ್, ಸೊ ಈ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ನಮಗೆ ಏನು ಬೇಕಾಗ್ತದೆ? ಗ್ಯಾಮೆಟೋಫೈಟ್ಸ್ಗಳಲ್ಲಿ ಆರ್ಗನ್ಗಳು ಬೇಕಾಗ್ತವೆ. ಗ್ಯಾಮೆಟೋಫೈಟ್ಸ್ಗಳಲ್ಲಿ ಏನು ಬೇಕಾಗ್ತದೆ? ಆರ್ಗನ್ಗಳು ಬೇಕಾಗ್ತವೆ.
ಅಲ್ವಾ. ಈ ಆರ್ಗನ್ ಹೇಗಿರ್ತದೆ, ಗ್ಯಾಮೆಟೋಫೈಟ್ಸ್ಗಳಲ್ಲಿ ನಾವು ನೋಡುವಂಥ ಆರ್ಗನ್ ಹೇಗೆ ಇರ್ತದೆ ಅಂತ ನೀವು ಕೇಳ್ಬೋದು ನನ್ನ ಹತ್ರ, ರೈಟ್. ಸೊ ಮೊದಲು ದ ಮೇಲ್ ಮತ್ತು ಫೀಮೇಲ್ ಆರ್ಗನ್ಗಳು ಆಗಬೇಕು. ಸೊ ಬೋತ್ ದ ಆರ್ಗನ್ಸ್ ಆರ್, ನಾನು ಇಲ್ಲಿ ಸ್ಪೆಸಿಫಿಕಲಿ ಬರೆದು ಬಿಡ್ತೇನೆ ಅದನ್ನು. ಸೊ ಬೋತ್ ದ ಆರ್ಗನ್ಸ್ ಆರ್ ಮಲ್ಟಿ ಸೆಲ್ಯುಲಾರ್. ಏನಾಗಿದ್ದಾವೆ? ಮಲ್ಟಿ ಸೆಲ್ಯುಲಾರ್ ಆಗಿದ್ದಾವೆ. ಹಾಗಾದರೆ ನೀವು ಕೇಳ್ಬೋದು, ಸರ್ ಯಾವುದು ಇದು, ವಿಚ್ ಆರ್ ದೀಸ್ ಪರ್ಟಿಕ್ಯುಲರ್ ಆರ್ಗನ್ಸ್ ಅಂತ ಕೇಳ್ಬೋದು. ದಟ್ ಇಸ್ ದ ಮೊದಲನೇದು ಬಂದು ಆಂಥರಿಡಿಯಮ್ ಅಂತ ಹೇಳಿ. ಏನಂತ ಹೇಳಿ? ಆಂಥರಿಡಿಯಮ್. ಎರಡನೇದು ದಿಸ್ ಇಸ್ ಅ ಮೇಲ್, ಓಕೆ, ಇಟ್ಸ್ ಅ ಮೇಲ್ ಸೆಕ್ಸ್ ಆರ್ಗನ್. ಆ್ಯಂಡ್ ನಂತರದಲ್ಲಿ ಬರುವಂಥದ್ದು ಯಾವುದು? ಆರ್ಕಿಗೋನಿಯಮ್. ಓಕೆ, ಆರ್ಕಿಗೋನಿಯಮ್ ಇಟ್ ಇಸ್ ಅ ಫೀಮೇಲ್ ಸೆಕ್ಸ್ ಆರ್ಗನ್. ಇದೇನಿದು? ಫೀಮೇಲ್ ಸೆಕ್ಸ್ ಆರ್ಗನ್ಗಳಾಗಿರ್ತವೆ. ಸೊ ಎರಡು ಆರ್ಗನ್ಗಳು ಏನನ್ನು ಪ್ರೊಡ್ಯೂಸ್ ಮಾಡ್ತವೆ? ಸೊ ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ವಾಟ್? ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ರೀಪ್ರೊಡಕ್ಟಿವ್ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ, ರೈಟ್. ಸೊ ಅದರಲ್ಲಿ ಆಂಥರಿಡಿಯಮ್ ಏನನ್ನು ಪ್ರೊಸೆಸ್ ಮಾಡ್ತದೆ? ಆಂಥರಿಡಿಯಮ್ ರಿಲೀಸಸ್ ಆಂಥೆರೋಝೋಯಿಡ್ಸ್. ಏನನ್ನು ಪ್ರೊಡ್ಯೂಸ್ ಮಾಡ್ತದೆ? ಆಂಥೆರೋಝೋಯಿಡ್ಸ್, ವಿಚ್ ಆರ್ ಇಸ್ ಆಲ್ಸೋ ಎನ್ ಇನ್ ನಂಬರ್. ದಿಸ್ ಇಸ್ ಆಲ್ಸೋ ಎನ್ ಇನ್ ನಂಬರ್. ಓಕೆ, ಸೊ ಆಂಥೆರೋಝೋಯಿಡ್ಸ್ ಇಸ್ ಅ ಮೇಲ್ ಗ್ಯಾಮೆಟ್. ಇವೇನಿದು? ದಿಸ್ ಇಸ್ ಅ ಮೇಲ್ ಗ್ಯಾಮೆಟ್. ಆಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರೋದ್ರಿಂದ ಇವುಗಳು ಏನನ್ನು ರಿಲೀಸ್ ಮಾಡ್ತವೆ? ದೇ ಆರ್ ಗೋಯಿಂಗ್ ಟು ರಿಲೀಸ್ ವಾಟ್? ಇವುಗಳು ಏನನ್ನು ರಿಲೀಸ್ ಮಾಡ್ತವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತವೆ ಅಲ್ವಾ. ಈ ಆರ್ಕಿಗೋನಿಯಮ್ಗಳು ಏನು ಮಾಡ್ತೀವಿ? ಸೊ ಸಿಂಗಲ್ ಎಗ್ಗನ್ನು ರಿಲೀಸ್ ಮಾಡ್ತವೆ. ಸಿಂಗಲ್ ಎಗ್. ಸೊ ಅಗೇನ್ ಎನ್. ಸೊ ಎರಡು ರಿಲೀಸ್ ಆದಮೇಲೆ ಎಲ್ಲಿ ರಿಲೀಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ನಾವು ಈಗಾಗಲೇ ಕಲ್ತಿದ್ದೇವೆ. ಸೊ ಸೆಕ್ಷುವಲ್ ರೀಪ್ರೊಡಕ್ಷನ್ ಪ್ರೊಸೆಸ್ಸಿಗೆ ಸೆಕ್ಸ್ ಆರ್ಗನಿಸ್ ಸಿಂಗಲ್ ಎಗ್ಗನ್ನು ಪ್ರೊಡ್ಯೂಸ್ ಮಾಡ್ತದೆ. ಈಗ ನಂತರದಲ್ಲಿ ನಾವೇನು ಮಾಡೋದು? ಸೊ ನಾವೀಗ ಸ್ಪೆಸಿಫಿಕಲಿ ಏನನ್ನು ನೋಡಬೇಕು? ವಿ ನೀಡ್ ಟು ಹೌ ದೇ ಆರ್ ಗೋಯಿಂಗ್ ಟು ಗೋ ಅಂಡರ್ ದ ಫರ್ಟಿಲೈಸೇಷನ್ ಪ್ರೊಸೆಸ್. ನಮಗೆ ಎರಡು ರಿಲೀಸ್ ಆಗಿದಲ್ವಾ. ಈಗ ಆಂಥ್ರೋಝಾಯ್ಡ್ಸ್ಗಳನ್ನು ನೀರಲ್ಲಿ ಬಿಡ್ತವೆ. ಆಸ್ ದೇ ಆರ್ ಮೊಟೈಲ್ ಬಿಕಾಸ್ ದೇ ಹ್ಯಾವ್ ದ ಬೈಫ್ಲೆಜೆಲ್ಲಿ, ರೈಟ್. ಎರಡು ಫ್ಲೆಜೆಲ್ಲ ಇದೆ, 2 ಫ್ಲೆಜೆಲ್ಲಸ್, ರೈಟ್ ಅನ್ನೋ ಎರಡು ಫ್ಲೆಜೆಲ್ಲಗಳಿದ್ದಾವೆ, ಮೊಟೈಲ್ ಆಗಿರ್ತವೆ. ಸೊ ಹಾಗಾಗಿ ನೀರಲ್ಲಿ ಬಿಟ್ಟ ತಕ್ಷಣ ಇವುಗಳು ಸ್ವಿಮ್ ಮಾಡಿ ಸೊ ಎಗ್ ಜೊತೆಗೆ ಏನಾಗುತ್ತೆ? ಫ್ಯೂಸ್ ಆಗುತ್ತೆ. ಫ್ಯೂಷನ್ ಟೇಕ್ಸ್ ಪ್ಲೇಸ್, ರೈಟ್, ಬೈ ಸ್ವಿಮ್ಮಿಂಗ್. ಮೊಟೈಲ್ ಇರೋದ್ರಿಂದ ಅದರ್ ಪ್ಲೇಸಸ್. ಬಟ್ ಸೊ ಇವನ್ ದೋ ದ ಚಾನ್ಸಸ್ ಆಫ್ ಫರ್ಟಿಲೈಸೇಷನ್, ಒಂದಾಗುವಂಥ ಕ್ರಿಯೆ ಕಡಿಮೆ ಚಾನ್ಸಸ್ಗಳು ಇದ್ರೂ ಕೂಡ ಸೊ ಒಂದಾಗುವಂಥ ಒಂದು ಪರ್ಟಿಕ್ಯುಲರ್ ಲಕ್ಷಣವನ್ನು ನಾವು ಕನ್ಸಿಡರ್ ಮಾಡೋಣ. ಸೊ ಒಂದಾದ್ಮೇಲೆ ಏನು ಆಫ್ಟರ್ ಫ್ಯೂಷನ್ ವಾಟ್ ಇಸ್ ಗೋಯಿಂಗ್ ಟು ಫಾರ್ಮ್? ಸೊ ಝೈಗೋಟ್ ಇಸ್ ಗೋಯಿಂಗ್ ಟು ಬಿ ಫಾರ್ಮ್, ರೈಟ್. ಏನು ಫಾರ್ಮ್ ಆಗ್ತದೆ? ಝೈಗೋಟ್ ಎಲ್ಲ ಫಾರ್ಮ್ ಆಗ್ತದೆ. ಝೈಗೋಟ್ ಇಸ್ ಗೋಯಿಂಗ್ ಟು ಬಿ 2n, ರೈಟ್, ಬಿಕಾಸ್ n ಪ್ಲಸ್ n. ಸೊ ಇಲ್ಲಿ ಕೂಡ n ಇದೆ ಅಲ್ವಾ. ಸೊ n ಪ್ಲಸ್ n ಇಸ್ ಗೋಯಿಂಗ್ ಟು ಬಿ ಆಲ್ವೇಸ್ ವಾಟ್? ದ ಝೈಗೋಟ್. ಝೈಗೋಟ್ ಇಸ್ ಗೋಯಿಂಗ್ ಟು ಬಿ 2n. ಸೊ body as what? Gametophyte ಅಂತ ಕರೀತಾರೆ, which is haploid. Now the second stage has been come out by the release of gametes and fusion of gametes ಗಳಾಗಿ ಫರ್ಟಿಲೈಸೇಷನ್ ಆಗಿ ನಮಗೆ ಎರಡನೇ ಸ್ಟೇಜ್ ಯಾವುದು ಬರ್ತದೆ? ಸೊ ಬಂದ್ಬಿಟ್ಟು ಸ್ಪೋರೋಫೈಟ್ ಬಂದಿದೆ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕು. ಅಲ್ಲಿ ರಿಡಕ್ಷನ್ ಡಿವಿಷನ್ ಆಗಲಿಲ್ಲ. ರಿಡಕ್ಷನ್ ಡಿವಿಷನ್ ಅಂದ್ರೆ ಏನು? ಇಸ್ ನಾಟ್ ಫ್ರೀ ಲಿವಿಂಗ್, ಬಟ್ ಬ್ರಯೋಫೈಟ್ ಅಲ್ಲಿ ಗ್ಯಾಮೆಟೋಫೈಟು ಫೋಟೋಸಿಂಥೆಟಿಕ್ ಹೌದಾ ಅಲ್ವಾ ಅನ್ನೋ ಒಂದು ಕ್ವಶನ್ ರೈಸ್ ಆಗ್ತದೆ. ಎಸ್. ಸೊ ಗ್ಯಾಮೆಟೋಫೈಟ್ ಇಸ್ ಫೋಟೋಸಿಂಥೆಟಿಕ್ ಬಟ್ ನಾಟ್ ದ sporophyte. Sporophyte is also not free living and they cannot produce their own food because they derives nourishment from the which one? Gametophyte. Gametophyte ಇಂದ nourishment ನ derive ಮಾಡ್ತಾ ಇದೆ. ಅರ್ಥ ಏನು? They are what? They are not autotrophs. So they don't have a photosynthetic mechanism. ಯಾವುದರಲ್ಲಿ? Sporophyte ಅಲ್ಲಿ ಇಲ್ಲ ಅಂತ ಆಯ್ತು. Some cells of the sporophyte undergo reduction division. Now after formation of sporophyte, there are certain particular sporophytes will undergo the process of meiosis. ಕೆಲವೊಂದು particular ಏನಾಗ್ತವೆ? meiosis ಗೆ forming to produce the spores. 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 Meiosis
ಅಂತ ಅಂದರೆ ಸ್ಪೋರ್ಟ್ಸ್ಗಳು ಕಂಡೀಷನ್ ಯಾವ ಕಂಡೀಷನಲ್ಲಿ ಇರ್ತವೆ ಕೇಳಿದ್ರೆ ನೀವು, ಸೊ ಸ್ಪೋರ್ಟ್ಸ್ಗಳು ಡೆವಲಪ್ ಆಗುವಂಥದ್ದು. ಈ ಸ್ಪೋರ್ಟ್ಸ್ಗಳು ಏನಾಗ್ತವೆ, ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗ್ತದೆ. ಈಗ ಒಂದು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುವ, ಆಯಿತಾ? ನೋಡ್ರಿ, ಸೊ ಇಲ್ಲಿಗೆ ಎಲ್ಲಿ ತನಕ ಬಂದ್ವಿ, ಡಿಪ್ಲಾಯ್ಡ್ ತನಕ ಬಂದಿದ್ದೇವೆ, ಝೈಗೋಟ್. ಈಗ ನೆಕ್ಸ್ಟು ದ ಝೈಗೋಟ್ ಈಸ್ ಗೋಯಿಂಗ್ ಟು ಫಾರ್ಮ್ ವಾಟ್, ಸ್ಪೋರೋಫೈಟನ್ನು ಫಾರ್ಮ್ ಮಾಡ್ತದೆ. ಸ್ಪೋರೋಫೈಟ್ ಹೇಗೆ ಫಾರ್ಮ್ ಆಗ್ತದೆ ಹೇಳ್ರಿ, ವಿದೌಟ್ ಮಿಯೋಸಿಸ್. ಓಕೆ, ಬಿಕಾಸ್ ರಿಡಕ್ಷನ್ ಡಿವಿಷನ್ ಇಮಿಡಿಯೇಟ್ ಆಗಿ ಆಗುವಂಥದ್ದಿಲ್ಲ. ಸ್ಪೋರೋಫೈಟ್ಗಳು ಆಲ್ಸೋ ದೇ ಆರ್ ಆಲ್ಸೋ ಡಿಪ್ಲಾಯ್ಡ್ ಇನ್ ನೇಚರ್. ಝೈಗೋಟ್ ಇಸ್ ಆಲ್ಸೋ ಡಿಪ್ಲಾಯ್ಡ್ ಇನ್ ನೇಚರ್. ಮಿಯೋಸಿಸ್ ಆಗಲಿಲ್ಲ, ಹಾಗೆ ಸ್ಪೋರೋಫೈಟ್ಗಳು ಡಿಪ್ಲಾಯ್ಡ್ ಆಗಿ ಉಳ್ಕೊಳ್ತವೆ. ಆರ್ ದ ಸ್ಪೋರೋಫೈಟ್ ಆರ್ ಫ್ರೀ ಲಿವಿಂಗ್? They are not free living. They are not free living also. They are not no autotrophism. They are on the gametophyte. ಈ ಗ್ಯಾಮೆಟೋಫೈಟ್ಗಳು ಏನು, ದೀಸ್ ಗ್ಯಾಮೆಟೋಫೈಟ್ ಆರ್ ಫೋಟೋಸಿಂಥೆಟಿಕ್. ಈಗ ಸ್ಪೋರೋಫೈಟ್ ಏನಾಗುತ್ತೆ, some sporophyte after they are going to take the nutrition from this one. So after some time the sporophytes ಅದರಲ್ಲಿ ಎಲ್ಲ ಸ್ಪೋರೋಫೈಟ್ಸ್ ಅಲ್ಲ, ಕೆಲವೊಂದು ಮಾತ್ರ, few or some you can say. ಸೊ ಆ ಸ್ಪೋರೋಫೈಟ್ಸ್ಗಳು ಏನು ಮಾಡ್ತವೆ, ಮಿಯೋಸಿಸ್ಗೆ ಒಳಗಾಗ್ತವೆ. And after that what happens, ಮಿಯೋಸಿಸ್ಗೆ ಒಳಗಾದ್ಮೇಲೆ ಏನಾಯಿತು, ಸೊ ರೆಡ್ಯೂಸ್ ಆಯ್ತಲ್ವಾ, the number of chromosomes is going to reduce and they are going to form a structure known as spores. ಅವುಗಳು ಏನೇನು ಫಾರ್ಮ್ ಮಾಡ್ತವೆ, spores. So these spores develop into gametophyte. Gametophytes are what, photosynthetic, remember this, and this is N, and sporophytes also N, because meiosis ಆಗಿದೆ ಅಲ್ವಾ. meiosis ಅಂದ್ರೆ ಏನಾಗಿದೆ, ರಿಡಕ್ಷನ್ ಆಗಿದೆ ಅಂತ ಆಯ್ತು, ರೈಟ್? ಈಗ ನಾವು ಸರಿಯಾಗಿ ಫೋಕಸ್ ಮಾಡಿದ್ರೆ, ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ, ಐ ವಿಲ್ ಜಸ್ಟ್ ಮೇಕ್ ಶ್ಯೂರ್ ಟು ಪುಟ್ ಅ ಪರ್ಟಿಕ್ಯುಲರ್ ಒಂದು ನಿಮಗೆ ಒಂದು ಸೈಕಲನ್ನು ಹಾಕಿ ಕೊಡುವ. ಸೊ ಮೊದಲು, ಸೊ ದ ಮೇನ್ ಬಾಡಿ ಇಸ್ ನೌನ್ ಟು ಬಿ ಆಸ್ ವಾಟ್, ಗ್ಯಾಮೆಟೋಫೈಟ್. ಏನೋ ಗ್ಯಾಮೆಟೋಫೈಟ್ ಅಂತ ಕರಿತೇವಲ್ವಾ. ಗ್ಯಾಮೆಟೋಫೈಟ್ ಇಸ್ ವಾಟ್, ಇಟ್ ಈಸ್ ಎನ್, ರೈಟ್? now it is going to, ಗ್ಯಾಮೆಟೋಫೈಟ್ is going to produce what, ಸೊ ಒಂದು ಮಲ್ಟಿಸೆಲ್ಯುಲರ್ ಸ್ಟ್ರಕ್ಚರ್ನ ಪ್ರೊಡ್ಯೂಸ್ ಮಾಡ್ತದೆ, ನೌನ್ ಆಸ್ ಆಂಥೆರಿಡಿಯಂ ಅಲ್ವಾ, ಇನ್ನೊಂದು ಆರ್ಕಿಗೋನಿಯಂ. ಬೋತ್ ಆರ್ ವಾಟ್, ಎನ್ ಇನ್ ನೇಚರ್, right? Now let's change the thing. So antheridium ಏನನ್ನ ಪ್ರೊಡ್ಯೂಸ್ ಮಾಡ್ತದೆ, ಆಂಥೆರೋಝೋಯಿಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಆರ್ಕಿಗೋನಿಯಂ ಏನನ್ನ ಪ್ರೊಡ್ಯೂಸ್ ಮಾಡ್ತದೆ, ಸಿಂಗಲ್ ಎಗ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಬೋತ್ ಆರ್ ವಾಟ್, ಅಗೇನ್ ಎನ್. ನೌ ದರ್ ಇಸ್ ಅ ಫರ್ಟಿಲೈಸೇಷನ್ ಇಸ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್, ರೈಟ್? ಇಲ್ಲಿ ಏನಾಗ್ತದೆ, ಫರ್ಟಿಲೈಸೇಷನ್ ಆಗ್ತದೆ. ಫರ್ಟಿಲೈಸೇಷನ್ ಆದಾಗ ನಮಗೆ ಏನು ಸಿಗ್ತದೆ, ಫರ್ಟಿಲೈಸೇಷನ್ ಆದಾಗ ನಮಗೆ ಝೈಗೋಟ್ ಸಿಗ್ತದೆ, ರೈಟ್? ಈ ಝೈಗೋಟ್ ಏನಾಗಿದೆ, ದಿಸ್ ಈಸ್ 2n. The zygote is going to be what? It's are what? Biflagellated, right? Biflagellated ಆಗಿದೆ. ಈಗ ಝೈಗೋಟ್ ಏನು ಫಾರ್ಮ್ ಮಾಡ್ತದೆ, ಒಂದು ಸೆಕೆಂಡ್, Now zygote forms what? Zygote is going to form the sporophyte. Sporophyte ಅನ್ನು ಫಾರ್ಮ್ ಮಾಡ್ತದೆ, ರೈಟ್? ವಿದೌಟ್ ವಾಟ್, ವಿದೌಟ್ ಎನಿ ಡಿವಿಷನ್. ದೇ ಆರ್ ಗೋಯಿಂಗ್ ಟು ಡೈರೆಕ್ಟ್ಲಿ ಫಾರ್ಮ್ ವಾಟ್, ಸ್ಪೋರೋಫೈಟ್. ಈ ಸ್ಪೋರೋಫೈಟ್ಗಳು ಏನಾಗಿದ್ದಾವೆ, 2n ಇದೆ. ಸೊ ಆಫ್ಟರ್ ಸಮ್ ಟೈಮ್ ದೀಸ್ ಸ್ಪೋರೋಫೈಟ್ಸ್ ಆರ್ ಗೋಯಿಂಗ್ ಟು ಗೋ ಅಂಡರ್ ವಿಚ್ ಪ್ರೊಸೆಸ್? ದೇ ಆರ್ ಗೋಯಿಂಗ್ ಟು ಗೋ ಅಂಡರ್ ದ ಪ್ರೊಸೆಸ್ ಆಫ್ ಮಿಯೋಸಿಸ್. ಯಾವುದಕ್ಕೆ ಒಳಗಾಗ್ತವೆ, ಮಿಯೋಸಿಸ್ಗೆ ಒಳಗಾಗ್ತವೆ. ಇಲ್ಲಿ ಏನು ಒಳಗಾಗಿದೆ, ದಿಸ್ ಹಿಯರ್ ಆಲ್ಸೋ ಇಟ್ ಇಸ್ ಹ್ಯಾಪನ್ ಟು ಬಿ ಮಿಯೋಸಿಸ್, ಸಾರಿ ಮೈಟೋಸಿಸ್ ಆಗುತ್ತೆ. ಇಲ್ಲಿ ಯಾವುದಾಗುತ್ತೆ, ಮೈಟೋಸಿಸ್ ಆಗ್ತದೆ ಅಲ್ವಾ. ಮೈಟೋಸಿಸ್ ಆಗಿ ಆಂಥ್ರೋಝೋಯಿಡ್ಸ್ ಮತ್ತು ಸಿಂಗಲ್ ಎಗ್ಗನ್ನು ಕೊಡುವಂಥದ್ದು, ಬಿಕಾಸ್ ದೇ ಆರ್ ಆಲ್ರೆಡಿ ಎನ್. ಸೊ ಹಾಗಾಗಿ ಇಲ್ಲಿ ಏನು ಫಾರ್ಮ್ ಆಗಿದೆ, ಮೈಟೋಸಿಸ್ ಆಗುತ್ತೆ. ಬಟ್ ಇಲ್ಲಿ ಏನಾಗ್ತವೆ, ಇಲ್ಲಿ ಮಿಯೋಸಿಸ್ ಆಗಲೇಬೇಕು, ಬಿಕಾಸ್ 2n ಇರೋದು ರೆಡ್ಯೂಸ್ ಆಗಬೇಕು. ರೆಡ್ಯೂಸ್ ಆಗಿ ಏನು ಕೊಡ್ತವೆ, ಸ್ಪೋರ್ಸ್ಗಳನ್ನು ಫಾರ್ಮ್ ಮಾಡ್ತವೆ. ಏನನ್ನ ಫಾರ್ಮ್ ಮಾಡ್ತವೆ, ಸ್ಪೋರ್ಸ್ಗಳು. ಆ್ಯಂಡ್ ನಂತರದಲ್ಲಿ ಈ ಸ್ಪೋರ್ಸ್ಗಳು ಏನಾಗಿ ಡೆವಲಪ್ ಆಗ್ತವೆ, ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗ್ತವೆ. ದಿಸ್ ಇಸ್ ದ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್.
ಯಾಕೆ ಇಂಪಾರ್ಟೆಂಟ್, ಇನ್ ವಿಚ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಇಂಪಾರ್ಟೆಂಟ್ ಅಂತ ಕೇಳ್ತೀರಾ. ಸೊ ದಿಸ್ ಸ್ಟೇಜ್ ನಾನು ಇಲ್ಲಿ ಸ್ಪೆಸಿಫಿಕ್ ಆಗಿ ಮಾರ್ಕ್ ಮಾಡಿ ಕೊಡ್ತೇನೆ ನಿಮಗೆ. ದಿಸ್ ಸ್ಟೇಜ್, ಈ ಸ್ಪೋರೋಫೈಟ್ ಅನ್ನೋದು ಮತ್ತು ಈ ಗ್ಯಾಮೆಟೋಫೈಟ್ ಅನ್ನೋದು, ಸ್ಪೋರೋಫೈಟ್ ಆ್ಯಂಡ್ ಗ್ಯಾಮೆಟೋಫೈಟ್, these two are the stages which is very important in whole plant kingdom, which begins from the bryophytes especially, because notable differencesಗಳನ್ನು ನೋಡ್ಬೋದು ನಾವಿಲ್ಲಿ. ಸೊ ಯಾಕೆ ಅಂದರೆ, ಸೊ ಇದನ್ನ ಇಟ್ಕೊಂಡು ದ ಹೋಲ್ ಥಿಂಗ್ ಕ್ಯಾನ್ ಬಿ ಪ್ಲೇಡ್. ಸೊ ನೀಟಲ್ಲಿ ಮತ್ತು ಸಿ ಇ ಟಿಯಲ್ಲಿ ಬೇರೆ ಬೇರೆ ಕ್ವಶನ್ಸ್ಗಳನ್ನು ಇಲ್ಲಿ ತೆಗಿಬೋದು, ಗ್ಯಾಮೆಟೋಫೈಟ್ ಮತ್ತು ಸ್ಪೋರೋಫೈಟ್ಗಳ ಡಿಪೆಂಡಿಂಗ್ ಮೇಲೆ. ಸೊ ಐ ಹೋಪ್ಫುಲಿ ಯು ರಿಮೆಂಬರ್ ದಿಸ್. ಸೊ ವಾಟ್ ಇಸ್ ಗ್ಯಾಮೆಟೋಫೈಟ್ ಮತ್ತು ವಾಟ್ ಇಸ್ ಸ್ಪೋರೋಫೈಟ್ ಅಂತ ಗೊತ್ತಾಗಿರ್ಬೋದು. ದೀಸ್ ಆರ್ ದ ಟೂ ಫೇಸಸ್ ಆಫ್ ದ ಲೈಫ್ ಸೈಕಲ್. ಹೋಪ್ಫುಲಿ ಯು ಪೀಪಲ್ ಅಂಡರ್ಸ್ಟ್ಯಾಂಡ್ ದಿಸ್. ಆ್ಯಂಡ್ ಅದರಲ್ಲೂ ಸ್ಪೆಸಿಫಿಕಲಿ ಏನು ಅಂತ ಅಂದರೆ, ಸೊ So basically this all things will be asked continuously, has been asked. So in the ನೀಟ್ ಮತ್ತು ಸಿ ಇ ಟಿಗಳಲ್ಲಿ ಕೇಳಿದ್ದಾರೆ, ಆಯಿತಾ. ಸೊ ಇದು ಯಾವುದೇ ಥರದ ಬೋರ್ಡಿಗೆ ಯಾವುದೇ ಥರದಷ್ಟು ಇಂಪಾರ್ಟೆನ್ಸನ್ನು ಹೊಂದಿಲ್ಲ. ಸೊ ಸ್ಪೋರೋಫೈಟ್ ಅಂದರೆ ಏನು ಆ ಥರದ ಕ್ವಶನ್ಸ್ಗಳು ಮಾತ್ರ ಬರ್ತಾ ಹೋಗ್ತವೆ, ಆಯಿತಾ. ನಾವು ಎಕನಾಮಿಕ್ ಇಂಪಾರ್ಟೆನ್ಸ್ ಕಡೆಗೆ ಮೂವ್ ಆಗೋಣ. ಸೊ ಎಕನಾಮಿಕ್ ಇಂಪಾರ್ಟೆನ್ಸ್ಗಳನ್ನು ನೋಡೋದಾದರೆ, ಸೊ ಇಲ್ಲಿ ವೆರಿ ಸ್ಪೆಸಿಫಿಕಲಿ ನೋಡೋದಾದರೆ, ಸೊ ದೀಸ್ ಮಾಸಸ್ ಏನಿದೆ ಅಲ್ಲ, ಸೊ ಮಾಸಸ್ ಅಂತ ಕರಿತೇವೆ, ಮಾಸಸ್ ಅಂತ ಇದೆ. ಸೊ ದಿಸ್ ಮಾಸಸ್ ಪ್ರೊವೈಡ್ ಫುಡ್ ಫಾರ್ ಹೂಮ್ ದ ಮ್ಯಾಮಲ್ಸ್, ಹರ್ಬೇಷಿಯಸ್ ಮ್ಯಾಮಲ್ಸಿಗೆ ಫುಡ್ಡನ್ನು ಪ್ರೊವೈಡ್ ಮಾಡ್ತವೆ, ದೆನ್ ಬರ್ಡ್ಸಿಗೆ ಪ್ರೊವೈಡ್ ಮಾಡ್ತದೆ ಫುಡ್ಡನ್ನು, ಮತ್ತು ಅದರ್ ಅನಿಮಲ್ಸ್ಗಳಿಗೆ ಮಾಡ್ತವೆ. ಮೊದಲನೇ ಪಾಯಿಂಟ್ ಇದು. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಓಕೆ, ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಫಸ್ಟ್ ಪಾಯಿಂಟ್. Okay. So economic or herbaceous mammals, birds and other animals. Remember this. Okay. Now coming to the point. Now next one ಯಾವುದು? The species of sphagnum. Sphagnum ಅಂತ ಒಂದು ಸ್ಪೀಶೀಸ್ ಇದೆ. It is a moss also. Okay. Sphagnum provides peat moss ಅನ್ನು ಪ್ರೊವೈಡ್ ಮಾಡ್ತದೆ. So which has been longly used as a fuel. ಈ ಪೀಟ್ ಮಾಸ್ ಅನ್ನು ಏನು ಯೂಸ್ ಮಾಡಿದ್ದೇವೆ? ಫ್ಯೂಲ್ ಆಗಿ ಯೂಸ್ ಮಾಡಿದ್ದೇವೆ. ಸ್ಪ್ಯಾಗ್ನಮ್ ಅಲ್ಲಿ ಬರುವಂಥ ಪೀಟ್ ಮಾಸ್ ಅನ್ನ ಫ್ಯೂಲ್ ಆಗಿ ಯೂಸ್ ಮಾಡಿದ್ದೇವೆ. ಸೊ ವಾಟ್ ಇಸ್ ದಿಸ್ ಸ್ಪ್ಯಾಗ್ನಮ್? ಪೀಟ್ ಮಾಸ್ ಅಂದ್ರೆ ಏನು ಅಂತ ಕೇಳ್ಬೋದು ನೀವು. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಸೆಕೆಂಡ್ ಪಾಯಿಂಟ್. ದ ಪೀಟ್ ಮಾಸ್ ಇಸ್ ನಥಿಂಗ್ ಬಟ್ ಡ್ರೈಡ್ ಮಾಸಸ್. ಓಕೆ, ಡ್ರೈಡ್ ಮಾಡಿರೋಂಥ ಸ್ಪ್ಯಾಗ್ನಮ್. ಆ್ಯಂಡ್ ಆಲ್ಸೋ ಇಟ್ ಇಸ್ ಯುಟಿಲೈಸ್ಡ್, ಫ್ಯೂಲ್ ಆಗಿ ಮಾತ್ರ ಅಲ್ಲ ಯುಟಿಲೈಸ್ ಮಾಡಿರೋಂಥದ್ದು. ನಾವು ಏನಾಗಿ ಯೂಸ್ ಮಾಡಿದ್ದೇವೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿ ಬರಿತಾ ಇದೆ ನೋಡ್ರಿ. So that is, they are going to be used to be packaging material for transshipment of the, because ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಸ್ಪ್ಯಾಗ್ನಮಲ್ಲಿ. ಅದನ್ನು ನಾವು ಏನು ಮಾಡಿ ಡ್ರೈ ಮಾಡಿರೋದ್ರಿಂದ, ಅದು ಪೀಟ್ ಮಾಸ್ ಆಗಿರೋದ್ರಿಂದ ಅವುಗಳಲ್ಲಿ ವಾಟರ್ನ ಹೋಲ್ಡ್ ಮಾಡುವಂಥ ಎಬಿಲಿಟಿಯನ್ನು ಹೊಂದಿದ್ದಾವೆ. ವಾಟರ್ನ ಹೋಲ್ಡ್ ಮಾಡುವಂಥ ಎಲ್ಲ ಎಬಿಲಿಟಿಗಳನ್ನು ಹೊಂದಿದ್ದಾವೆ. ಯಾವುದು? ಪೀಟ್ ಮಾಸಸ್. ರಿಮೆಂಬರ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ 1 marks ಕ್ವಶನ್ ಫಾರ್ ಯು ಪೀಪಲ್. ಸೊ ಎರಡನೇ ಪಾಯಿಂಟ್ 1 marks ಕ್ವಶನಿಗೆ 100% ಕೇಳ್ತಾನೆ. ಏನಂತ ಕೇಳ್ತಾನೆ? ಸೊ ಒನ್ ಆಫ್ ದ ಡೆಫಿನೆಟ್ ಕ್ವಶನ್, ದಟ್ ಈಸ್ ಫ್ರಮ್ ವಿಚ್ ದ ಪೀಟ್ ಮಾಸ್ ಈಸ್ ಆಬ್ಟೈನ್ಡ್ ಆರ್ ಡಿರೈವ್ಡ್ ಅಂತ ಕೇಳ್ತಾನೆ. ಮೊದಲನೇದು ದಟ್ ಇಸ್ ಗೋಯಿಂಗ್ ಟು ಬಿ ಸ್ಪ್ಯಾಗ್ನಮ್. ರಿಮೆಂಬರ್ ದಿಸ್. ಓಕೆ, ಎರಡನೇ ಕ್ವಶನ್ 2 marksಗೆ ಕೇಳುವಂಥದ್ದು ಇಲ್ಲಿ. ಸೊ ರೈಟ್ ದ ಯೂಸಸ್ ಆಫ್ ಪೀಟ್ ಮಾಸ್ ಅಂತ ಕೇಳ್ತಾನೆ. ಸೊ ಆಗ ಏನು ಬರೀತೀರಾ? ಸೊ ಎರಡು ಯೂಸಸ್ಗಳಿದ್ದಾವೆ. ಒನ್, ಇಟ್ ಈಸ್ ಯೂಸ್ಡ್, ಜನರಲಿ ಯೂಸ್ಡ್ ಆಸ್ ಫ್ಯೂಲ್. ದ ಸೆಕೆಂಡ್ ಒನ್, ಇಟ್ ಈಸ್ ಯೂಸ್ಡ್ ಫಾರ್ ದ ಟ್ರಾನ್ಸ್ಶಿಪ್ಮೆಂಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಪ್ಯಾಕೇಜಿಂಗ್ ಮಟೀರಿಯಲ್ಗಳಾಗಿ. ಯಾಕೆ ಅಂತ ಕೂಡ ಬರಿಬೇಕಾಗ್ತದೆ, ಬಿಕಾಸ್ ಇಟ್ ಹ್ಯಾಸ್ ದ ಎಬಿಲಿಟಿ ಟು ಹೋಲ್ಡ್ ವಾಟರ್. ಸೊ ಇವೆರಡು ಕೂಡ ಏನಕ್ಕೆ ಇಂಪಾರ್ಟೆಂಟ್ ಆಗ್ತದೆ? ನೀಟ್ ಮತ್ತು ಸಿ ಇ ಟಿಯಲ್ಲಿ, ಬಯಾಲಜಿ ಸಿ ಇ ಟಿ ಮತ್ತು ನೀಟಲ್ಲಿ ಇದು ಯುಟಿಲೈಸ್ ಆಗುವಂಥದ್ದು. ಸೊ ನೆನ್ಪಿಟ್ಕೊಳ್ರಿ ಎರಡನೇ ಪಾಯಿಂಟು. So mosses along with lichens are the first organisms to colonize on rock. Hence they are great ecological importance. ನೋಡ್ರಿ, ಸೊ ನಾವು ಅವಾಗ ಹೇಳಿದ್ವಿ, ಸೊ ದೇ ಆರ್ ಗೋಯಿಂಗ್ ಟು ಬಿ ಸಕ್ಸೆಸರ್ಸ್. ಏನಂತ ಹೇಳ್ರಿ? ಸಕ್ಸೆಸರ್ಸ್ ಆನ್ ದ ಬ್ಯಾರ್ ರಾಕ್ಸ್ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಪರ್ಟಿಕ್ಯುಲರ್ ಪಾಯಿಂಟ್. ಮಾಸಸ್ ಅಲಾಂಗ್ ವಿತ್ ಲೈಕೆನ್ಸ್, ಇಲ್ಲಿ ಲೈಕೆನ್ಸ್ಗಳು ಮೊದಲಾದರೆ, ಸೊ ಅದ್ರ ಜೊತೆಗೆ ಮಾಸಸ್ಗಳು ಬರ್ತವೆ. ದೇ ಆರ್ ಗೋಯಿಂಗ್ ಟು ಬಿ ದ ಫಸ್ಟ್ ಆರ್ಗಾನಿಸಮ್ಸ್ ಕಾಲನೈಸ್ ಆನ್ ದ ರಾಕ್ಸ್. ಸೊ ಅವುಗಳು ಸಕ್ಸೆಷನ್ಗೆ ಹೆಲ್ಪ್ ಮಾಡ್ತವೆ. Great ecological importance. They decompose rocks, making substrate suitable for the growth of higher plants. ಸೊ ಇಲ್ಲಿ ಡಿಕಂಪೋಸ್ ಅಂದರೆ ಏನು? ಸೊ ಇದು ಎರಡನೇ ಪಾಯಿಂಟ್ ಆಯ್ತಲ್ವಾ, ದಿಸ್ ಇಸ್ ದ ಥರ್ಡ್ ಪಾಯಿಂಟ್, ರೈಟ್? ಸೊ ಇಲ್ಲಿ ಡಿಕಂಪೋಸ್ ಅಂದರೆ ಏನು? ನಥಿಂಗ್ ಬಟ್ ಡಿಕಂಪೋಸಿಷನ್ ಈಸ್ ನಥಿಂಗ್ ಬಟ್ ದ ವಿದರಿಂಗ್.
withering of rocks. Since mosses form a dense mat on the soil, they reduce the impact. So ಇದು ನಾಲ್ಕನೇ ಪಾಯಿಂಟ್, ನಾಲ್ಕನೇ ಎಕನಾಮಿಕ್ ಯೂಸಸ್ ಏನು, mosses forms dense mats on the soil. ದಪ್ಪನೆಯ ಲೇಯರ್ಗಳನ್ನು ಮಾಡ್ತವೆ, ಆಯಿತಾ. ಸೊ ಮ್ಯಾಟ್ ಅಂದರೆ ನಿಮಗೆ ಗಾದಿ ಅಂತ ಕರಿತೇವೆ, ನೆಲಕ್ಕೆ ಹಾಸುವಂಥ ಗಾದಿ ಇರ್ತಾವಲ್ವ ಅವುಗಳು. ಸೊ ಮ್ಯಾಟ್ ಅಂತ ಕರಿತೇವೆ ಅದಕ್ಕೆ. ದೇ ರೆಡ್ಯೂಸ್ ದ ಇಂಪ್ಯಾಕ್ಟ್ ಆಫ್ ಫಾಲಿಂಗ್ ರೇನ್ ಆ್ಯಂಡ್ ಪ್ರಿವೆಂಟ್ ಸಾಯಿಲ್ ಇರೋಷನ್. ಏನನ್ನು ಮಾಡ್ತವೆ, ಸೊ ಇಂಪ್ಯಾಕ್ಟ್ ಆಫ್ ಫಾಲಿಂಗ್, ಸೊ ನೀರು ನೆಲದ ಮೇಲೆ ಬಿದ್ದಾಗ ಸಾಯಿಲ್ ಇರೋಷನ್ ಆಗ್ತದಲ್ವ, ಮಣ್ಣು ತೊಳ್ಕೊಂಡು ಹೋಗ್ತಾವಲ್ವ ನೀರಿಗೆ. ಸೊ ಅದನ್ನು ಕಡಿಮೆ ಮಾಡುವಂಥದ್ದು ಯಾವುದು ಮಾಡ್ತವೆ, ಮಾಸಸ್ಗಳು ಮಾಡ್ತವೆ. ದೀಸ್ ಆರ್ ದ 4 ಡಿಫರೆಂಟ್ ವೆರೈಟೀಸ್ ಆಫ್ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ವಿಚ್ ಒನ್ ಆಫ್ ದ ಬ್ರಯೋಫೈಟ್ಸ್. ಸೊ ನೆನಪಾಯ್ತಲ್ವಾ. ಸೊ ಬ್ರಯೋಫೈಟ್ಸ್ಗಳ 4 ಬೇರೆ ಬೇರೆ ಥರದ ಒಂದು ಎಕನಾಮಿಕ್ ಇಂಪಾರ್ಟೆನ್ಸ್ ಏನು. ಸೊ ಮೊದಲನೇದು ಬಂದು ದೇ ಆರ್ ಗೋಯಿಂಗ್ ಟು ಬಿ ವಾಟ್ ಫುಡ್ ಫಾರ್ ಹರ್ಬೇಷಿಯಸ್ ಮ್ಯಾಮಲ್ಸ್ ಇರ್ಬೋದು, ಬರ್ಡ್ಸ್ ಇರ್ಬೋದು, ಮತ್ತು ಆ್ಯನಿಮಲ್ಸ್ ಇರ್ಬೋದು. ಎರಡನೇದು ಬಂದು ಏನು, ಸೊ ದೇ ಆರ್ ಗೋಯಿಂಗ್ ಟು ಬಿ ವಾಟ್ ಪೀಟ್ ಮಾಸ್ ಆಗಿ ಯೂಸ್ ಮಾಡ್ತೇವೆ ಫಾರ್ ಫ್ಯೂಲ್ ಆ್ಯಂಡ್ ಫಾರ್ ದ ಟ್ರಾನ್ಸ್ಶಿಪ್ಮೆಂಟ್, ಪ್ಯಾಕೇಜಿಂಗ್ ಮಟೀರಿಯಲ್ ಫಾರ್ ಟ್ರಾನ್ಸ್ಶಿಪ್ಮೆಂಟ್, ಬಿಕಾಸ್ ದೇ ಆಫ್ ಲಿವಿಂಗ್ ಆರ್ಗಾನಿಸಮ್, ಬಿಕಾಸ್ ದೇ ಕ್ಯಾನ್ ವಿದ್ಹೋಲ್ಡ್ ದ ವಾಟರ್ ಅಲ್ವಾ. ಎಸ್ ಆರ್ ನೋ? ಗೊತ್ತಾಯ್ತಾ, ಇದು ಅರ್ಥ ಆಯ್ತಲ್ವ ನಿಮಗೆ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಮೂವಿಂಗ್ ಆನ್ ಟು ದ ಥರ್ಡ್ ಪಾಯಿಂಟ್, ದಟ್ ಇಸ್ they are going to be a first colonizer with that of the lichen, and they are going to help in the plant succession, and they help in the withering of the rocks. That means rocks ಗಳನ್ನ ಸಾಯಿಲ್ ಆಗಿ ಕನ್ವರ್ಟ್ ಆಗಬೇಕು ಅಂದ್ರೆ ಅದು ವಿದರ್ ಆಗಬೇಕು ಅಲ್ವಾ. ಸೊ ವಿದರ್ ಆಗಲಿಕ್ಕೆ ಕೂಡ ಇಲ್ಲಿ ಹೆಲ್ಪ್ ಮಾಡ್ತವೆ. ಸೊ ನಾಲ್ಕನೇದು ಕೊನೆಯ ಪಾಯಿಂಟ್ ಬಂದು ಯಾವುದು, ಸೊ ಅವುಗಳು ದಪ್ಪನೆಯ ಗಾದಿಗಳನ್ನು ಪ್ರೊಡ್ಯೂಸ್ ಮಾಡ್ತವೆ. ಗಾದಿಗಳಾಗಿ ದಪ್ಪನೆಯ ಗಾದಿಗಳಾಗಿ ನೆಲದ ಮೇಲೆ ಕೂತ್ಕೊಂಡಿರ್ತವೆ, ನೆಲದ ಮೇಲೆ ಅವುಗಳು ಹಾಸಿರ್ತವೆ. ಸೊ ಅದಕ್ಕೆ ನಾವು ಮ್ಯಾಟ್ಸ್ ಅಂತ ಕರಿತೇವೆ. ಅದು ಏನು ಮಾಡ್ತದೆ, ಇಂಪ್ಯಾಕ್ಟ್ ಆಫ್ ರೇನ್ ಫಾಲ್ ಆಗ್ತಾ ಇದ್ದಾಗ ಸಾಯಿಲ್ ಇರೋಷನ್ ಆಗದೆ ಇರೋ ಹಾಗೆ, ಸೊ ಸಾಯಿಲ್ ಏನು ಮಣ್ಣು ತೊಳೆದು ಹೋಗದೆ ಇರೋ ಹಾಗೆ ಏನು ಮಾಡ್ತವೆ, ನೋಡ್ಕೊಳ್ತವೆ. ಸೊ ಇದನ್ನ ನಾವು ಫೋಕಸ್ ಮಾಡಲೇಬೇಕು. ಕ್ವಶನ್ ಕೇಳ್ತಾನೆ. ಸೊ ಇಟ್ ಮೇ ಬಿ ಆಸ್ಕ್ ಫಾರ್ 5 marks ಆರ್ 3 marks ಕೂಡ ಕೇಳ್ಬೋದು ಕ್ವಶನ್. ಅಂಡರ್ಸ್ಟುಡ್? ನಾ ಮೂವಿಂಗ್ ಆನ್ ಟು. ಸೊ ಬ್ರಯೋಫೈಟ್ಸ್ಗಳನ್ನು ನಾವು 2 ಕ್ಲಾಸಸ್ ಆಗಿ ಡಿವೈಡ್ ಮಾಡಿದೆ, ದಟ್ ಇಸ್ ಲಿವರ್ ವರ್ಡ್ಸ್ ಆ್ಯಂಡ್ ಮಾಸಸ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ಸೊ ಇದನ್ನು ಬೇಕಾದರೆ ನೀವು ಏನಾಗ್ಬೋದು, ಸ್ಕ್ರೀನ್ಶಾಟನ್ನು ತೆಗೆದುಕೋಬೋದು. ದಟ್ ಇಸ್ ದ ಲೈಫ್ ಸೈಕಲ್ ಆಫ್ ಬ್ರಯೋಫೈಟ್ಸ್. ಸೊ ಇದನ್ನು ನೀವೇನು ಮಾಡ್ಬೋದು, ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬೋದು. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ತುಂಬ ಇಂಪಾರ್ಟೆಂಟ್ ಇದು. ಸೊ ಹಾಗಾಗಿ ಇದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡಷ್ಟು ಒಳ್ಳೆಯದು. Okay, moving on to the particular liver words. Let's discuss liver words. ಸಿಂಪಲ್ ಆಗಿದೆ. ಲಿವರ್ ವರ್ಡ್ಸಲ್ಲಿ ಕೆಲವೇ ಬೋರ್ಡಿಗೆ ಬೇಕಾಗುವಂಥದ್ದು ಕೆಲವು ಪಾಯಿಂಟ್ಸ್ಗಳಿದ್ದಾವೆ, ನೀಟಿಗೆ ಮತ್ತು CETಗೆ ಬೇಕಾಗುವಂಥ ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ಗಳೇ ಇದ್ದಾವೆ. ನೋಡ್ಬಿಟ್ಟು ಬರೋಣ. ಲಿವರ್ ವರ್ಡ್ಸ್ ಗ್ರೋ ಯೂಶುವಲಿ ಇನ್ ಮಾಯ್ಸ್ಟ್ shady habitats such as banks of the streams, marshy ground, damp soil, bark of the trees and deep in the woods. ಸೊ ಇದು ಬಂದೇನು, ಹ್ಯಾಬಿಟ್ಯಾಟ್ ಆಯಿತು. ಹ್ಯಾಬಿಟ್ಯಾಟ್ ಅಲ್ವಾ, ಎಲ್ಲಿ ಬದುಕಿರ್ತವೆ ಅಂತ ಹೇಳಿ. ಸೊ ಎಲ್ಲಿರ್ತವೆ, ಮಾಯ್ಸ್ಟ್ ಶೇಡಿ ಹ್ಯಾಬಿಟ್ಯಾಟ್ ಸಚ್ ಆಸ್ ಬ್ಯಾಂಕ್ಸ್ ಆಫ್ ದ ಸ್ಟ್ರೀಮ್. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಲ್ಲ, ಹಾಗಾಗಿ ಇದನ್ನು ಅಷ್ಟು ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಎಲ್ಲೆಲ್ಲಿ ನೀರಿನ ಒಂದು ಪರ್ಟಿಕ್ಯುಲರ್ ಮಾಯಿಶ್ಚರ್ ಇರ್ತದೋ ಅಲ್ಲೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ತದೆ, ಆಯಿತಾ. ದ ಪ್ಲಾಂಟ್ ಬಾಡಿ ಆಫ್ ದ ಲಿವರ್ ವರ್ಡ್ ಇಸ್ ಕಾಲ್ಡ್ ಥ್ಯಾಲಾಯ್ಡ್. ನೆನ್ಪಿಟ್ಕೊಳ್ರಿ, ಥ್ಯಾಲಾಯ್ಡ್ ಅಂತ ಕರಿತೇವೆ. ಏನಂತ ಕರಿತೇವೆ, ವಿ ಕಾಲ್ ದ ಪರ್ಟಿಕ್ಯುಲರ್ ಥ್ಯಾಲಾಯ್ಡ್ ಅಂತ ಇದನ್ನು ಕರಿತೇವೆ, ಪ್ಲಾಂಟ್ ಬಾಡಿಯನ್ನು. ನೆನ್ಪಿಟ್ಕೊಳ್ಳಿ, ಪ್ಲಾಂಟ್ ಬಾಡಿ ಆಫ್ ದ ಲಿವರ್ ವರ್ಡ್ ಅಂತ ಕೇಳ್ಬೋದು, ಥ್ಯಾಲಾಯ್ಡ್ ಅಂತ ಬರೀಬೇಕಾಗ್ತದೆ. ಅದಕ್ಕೆ ಎಕ್ಸಾಂಪಲ್ ಮಾರ್ಕೆನ್ಶಿಯಾವನ್ನು ತಗೊಳ್ತಾ ಇದ್ದೇವೆ. ಮಾರ್ಕೆಂಟಿಯಾ ಅಂತ ಅಲ್ಲ, ಮಾರ್ಕೆನ್ಶಿಯಾ ನೆನ್ಪಿಟ್ಕೊಳ್ಳಿ. ದ ಥ್ಯಾಲಸ್ ಈಸ್ ಡಾರ್ಸೋವೆಂಟ್ರಲಿ ಆ್ಯಂಡ್ ಕ್ಲೋಸ್ಲಿ ಅಪ್ರೆಸ್ ಟು ದ ಸಬ್ಸ್ಟ್ರಾಟಿಗೆ ಒತ್ಕೊಂಡಿರ್ತವೆ. ಫಾರ್ ಎಕ್ಸಾಂಪಲ್ ಇದು ಸಬ್ಸ್ಟ್ರಾಟ್ ಆದರೆ ಇದರ ಮೇಲೆ ಈ ಥರ ಫ್ಲ್ಯಾಟ್ ಆಗಿ ಕೂತ್ಕೊಂಡಿರ್ತವೆ. ಸಬ್ಸ್ಟ್ರೇಟ್ ಪ್ರೆಸ್ಡ್, ಸೊ ಪ್ರೆಸ್ ಆಗಿರ್ತವೆ, ಒತ್ತಿ ಇರ್ತವೆ ಅಂದರೆ. ಸೊ ಇಟ್ ಇಸ್ ಆಲ್ಮೋಸ್ಟ್ ನಿಯರ್ಲಿ ಈಕ್ವಲ್ಸ್ ಟು ದ
ನಮಗೆ ಹೇಗೆ ಕಾಣಿಸ್ತದೆ ಅಂದರೆ ನಿಯರ್ಲಿ ಕೂರಿಸೋದು ರಾಕ್ಸ್ ಥರ ಕಾಣಿಸ್ತದೆ. ಓಕೆ, ದ ಲೀಫಿ ಮೆಂಬರ್ಸ್ ಅಂದರೆ ಯಾವುದಕ್ಕೆ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ಗಳು ಇರ್ತಾವಲ್ಲ ಅದಕ್ಕೆ ಲೀಫಿ ಮೆಂಬರ್ಸ್ ಅಂತ ಕರಿತೇವೆ. ಹ್ಯಾವ್ ಟೈನಿ ಲೀಫ್ ಅಪೆಂಡೇಜಸ್ ಇನ್ 2 rows ಆನ್ ದ ಸ್ಟೆಮ್ ಲೈಕ್ ಸ್ಟ್ರಕ್ಚರ್. ರಿಮೆಂಬರ್ ದಿಸ್, ಸ್ಟೆಮ್ ಇಲ್ಲ ಅಲ್ವಾ, ಸೊ ಸ್ಟೆಮ್ ಇಲ್ಲ ಅಂದಮೇಲೆ ಅರ್ಥ ಏನು, ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ಗಳಿದ್ದಾವೆ ಅಂತ ಆಯಿತು. ಸೊ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ಗಳಿದ್ದಾವೆ ಅಂದರೆ ಏನಾಯಿತು, ಸೊ ಆ ಸ್ಟೆಮ್ ಲೈಕ್ಗಳ ಸ್ಟ್ರಕ್ಚರ್ ಮೇಲೆ ಸೊ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ಗಳು ಗ್ರೋ ಆಗಿದೆ ಅಂತ ಆಯಿತು. ನಾವು ಸ್ಪೆಸಿಫಿಕಲಿ ಫೋಕಸಿಂಗ್ ಆನ್ ಇವರಿ, ಇಲ್ಲಿ ಜಾಸ್ತಿ ಫೋಕಸ್ ಮಾಡುವಂಥದ್ದು ಏನು ಅಂತ ಅಂದರೆ, ಸೊ ನಾವು ಫೋಕಸ್ ಮಾಡುವಂಥದ್ದು ರಿಪ್ರೊಡಕ್ಷನ್ ಪ್ರೊಸೆಸ್. ಆಯಿತಾ. ಸೊ 2 ಥರದ ರಿಪ್ರೊಡಕ್ಷನ್ ಹಾಗೆ ಆಗ್ತವೆ, ಗೊತ್ತಿದೆ ನಿಮಗೆ 3. ದಟ್ ಇಸ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಇನ್ ಲಿವರ್ ವರ್ಡ್ಸ್ takes place by fragmentation of the thalli fragment ಆಗುತ್ತೆ, or by the formation of specialized structures called gamete. This is very important. What is gamete? So gamma ಅಂತ ಕೂಡ ಕರೀತೇವೆ. Gamete are green multicellular asexual buds which develop in a small receptacles called gamma cups located on the thalli. This is very important, 1 marks question and also important for the NEET CET ಗೆ ಕೇಳುವಂಥದ್ದು. So what is the structure, what is the asexual reproductive structure formed in the liver birds ಅಂತ ಕೇಳ್ತಾನೆ question. That is going to be gamete. And gamete are present in what? Gamete are going to be developed or present or produced inside the gamma cups. ಎಲ್ಲಿ ಪ್ರೊಡ್ಯೂಸ್ ಆಗ್ತವೆ? ಗ್ಯಾಮಾ ಕಪ್ಸ್ಗಳ ಒಳಗಡೆಗೆ ಪ್ರೊಡ್ಯೂಸ್ ಆಗ್ತವೆ. ಆಯಿತಾ. ಈ ಗ್ಯಾಮಾ ಕಪ್ಸ್ಗಳು ಎಲ್ಲಿ ಲೊಕೇಟ್ ಆಗಿದ್ದಾವೆ? ಥ್ಯಾಲೈನ ಒಳಗಡೆಗೆ ಲೊಕೇಟ್ ಆಗಿದ್ದಾವೆ. ಎಲ್ಲಿ ಲೊಕೇಟ್ ಆಗಿದ್ದಾವೆ? ಥ್ಯಾಲೈನ ಮೇಲ್ಗಡೆಗೆ ಇದ್ದಾವೆ, ಲೊಕೇಟೆಡ್ ಆನ್ ದ ಥ್ಯಾಲೈ. ಓಕೆ, ಈ ಥರ ಥ್ಯಾಲಸ್ ಇದೆ ಅಂತ ಅನ್ಕೊಳ್ರಿ. ಓಕೆ, ಸೊ ಇಲ್ಲಿ ನಮಗೆ ಒಂದು ಈ ಥರ ಸ್ಟ್ರಕ್ಚರ್ ಕಾಣಿಸ್ತದೆ. ಆಯಿತಾ. ಇದಕ್ಕೆ ನಾವೇನಂತ ಕರಿತೇವೆ? ಗ್ಯಾಮಾ ಕಪ್ ಅಂತ ಕರಿತೇವೆ, ಅವ್ರ ಗ್ಯಾಮಾ ಕಪ್ ಅಂತ ನಾವು. ಗೆಮೆ ಹೇಗೆ ಇದೆ? ಇಸ್ ಗ್ರೀನ್ ಮಲ್ಟಿಸೆಲ್ಯುಲರ್ ಅಸೆಕ್ಷುವಲ್ ಬಡ್ಸ್. ಗ್ರೀನ್ ಕಲರಲ್ಲಿ ಇರ್ತವೆ, ಮಲ್ಟಿಸೆಲ್ಯುಲರ್ ಆಗಿರ್ತವೆ, ಅಸೆಕ್ಷುವಲ್ ಆಗಿರ್ತವೆ. ಅಸೆಕ್ಷುವಲ್, ಆಫ್ ಕೋರ್ಸ್ ಇಟ್ ಇಸ್ ಅಸೆಕ್ಷುವಲ್ ಬಡ್ ಇಟ್ ಸೆಲ್ಫ್. ನಾವು ಅದಕ್ಕೆ ಅದನ್ನ ತೊಗೊಂಡಿದ್ದೇವೆ. ಸೊ ಒಂದು 1 marks ಕ್ವಶನ್ಗೆ ಏನು ಬರೀಬೇಕು ಅಂದರೆ ಈ ಸೆಂಟೆನ್ಸನ್ನು ಬರೀಬೇಕಾಗ್ತದೆ. ಗೆಮೆ ಆರ್ ಗ್ರೀನ್ ಮಲ್ಟಿಸೆಲ್ಯುಲರ್ ಅಸೆಕ್ಷುವಲ್ ಬಡ್ಸ್ ವಿಚ್ ಡೆವಲಪ್ ಇನ್ ಅ ರಿಸೆಪ್ಟೆಕಲ್ ಕಾಲ್ಡ್ gamma cups located on the thalli. Okay, now the gamete becomes detached from the parent body and germinate to form a new individual. So ಅದರಿಂದ ಸಪರೇಟ್ ಆಗಿಬಿಟ್ಟು ಹೊಸ ಒಂದು ಇಂಡಿವಿಜುವಲ್ನ ಪ್ರೊಡ್ಯೂಸ್ ಮಾಡ್ತದೆ. ಡ್ಯೂರಿಂಗ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಆರ್ produced either on the same or different thalli. ಸೊ ಇದರ ಮೇಲೆ ಇರ್ಬೋದು. ಸೊ ಇದರ ಮೇಲೆ ನಾವೇನು ನೋಡ್ಬೋದು? ದ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಒಂದರ ಮೇಲೆ 2 ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ನೋಡ್ಬೋದು. ದಟ್ ಇಸ್ ಆರ್ಕಿಗೋನಿಯೋಫೋರ್ ಮತ್ತು ಆಂಥರಿಡಿಯೋಫೋರ್ಗಳನ್ನು. ಸೊ ಆಂಥರಿಡಿಯಮ್ ಮತ್ತು ನಾವು ಆರ್ಕಿಗೋನಿಯಮ್ ಅಂತ ಕರಿತೇವಲ್ವ, ಅದನ್ನ ಹೋಲ್ ಸ್ಟ್ರಕ್ಚರ್ನ ನಾವು ಆರ್ಕಿಗೋನಿಯೋಫೋರ್ ಮತ್ತು ಆಂಥರಿಡಿಯೋಫೋರ್ ಅಂತ ಕರಿತೇವೆ. ಆಯಿತಾ. ಸೊ ದ ಸ್ಪೋರೋಫೈಟ್ ಇಸ್ ಡಿಫ್ರೆನ್ಶಿಯೇಟೆಡ್ ಇಂಟು, ಸೊ ಸೇಮ್ ಆಗ್ಬೋದು, ಡಿಫ್ರೆಂಟ್ ಆಗ್ಬೋದು. ಸೇಮ್ ಇದ್ದರೆ ಅದನ್ನು ನಾವೇನಂತ ಕರಿತೇವೆ? ಸೊ ವಿ ಆರ್ ಗೋಯಿಂಗ್ ಟು ಕಾಲ್. ಒಂದರ ಮೇಲೆ ಇದ್ದರೆ ಅದನ್ನು ಬೈಸೆಕ್ಷುವಲ್, 2ರ ಮೇಲೆ ಇದ್ದರೆ, ಸೊ 2 ಬೇರೆ ಬೇರೆ ಸಪರೇಟ್ ಆದ ಥ್ಯಾಲೈಗಳ ಮೇಲೆ ಇದ್ದರೆ ಯೂನಿಸೆಕ್ಷುವಲ್. ಬೋತ್, ಇಟ್ ಕ್ಯಾನ್ ಬಿ ಬೋತ್. ಯೂನಿಸೆಕ್ಷುವಲ್ ಕೂಡ ಆಗಿರ್ಬೋದು, ಯೂನಿಸೆಕ್ಷುವಲ್ಲು, ಬೈಸೆಕ್ಷುವಲ್ಲು. ಸೊ 2 ಥರದ ಒಂದು ಲಿವರ್ ವರ್ಡ್ಸ್ಗಳನ್ನು ನಾವು ನೋಡ್ತೇವೆ. ಆಯಿತಾ. ದ ಸ್ಪೋರೋಫೈಟ್ ಇಸ್ ಡಿಫ್ರೆನ್ಶಿಯೇಟೆಡ್ ಇಂಟು ಫೂಟ್, ಸೀಟಾ ಆ್ಯಂಡ್ ಕ್ಯಾಪ್ಸುಲ್. ಇಲ್ಲಿ ತನಕ ಏನು ಓದಿದೆವೋ ಇದೆಲ್ಲ ಏನಾಗ್ತವೆ? ಗ್ಯಾಮೆಟೋಫೈಟಲ್ಲಿ ಬರ್ತವೆ. ಸೊ ದ ಗ್ಯಾಮೆ ಇಸ್ ಗೋಯಿಂಗ್ ಟು ಕಮ್ ಅಂಡರ್ ದ ಪರ್ಟಿಕ್ಯುಲರ್ಲಿ ಇನ್ ದ ಸ್ಪೋರೋಫೈಟಿಕ್ ಸ್ಟೇಜ್ ಇಟ್ಸ್. ಆ ಸ್ಪೋರೋಫೈಟಿಕ್ ಸ್ಟೇಜ್ಗಳನ್ನು ನಾವು ಹೇಗೆ ಮಾಡ್ತಾ ಇದ್ದೇವೆ? ಫಂಕ್ಷನನ್ನು ಫೂಟ್, ಸೀಟಾ ಆ್ಯಂಡ್ ಕ್ಯಾಪ್ಸುಲ್ ಆಗಿ ಡಿವೈಡ್ ಮಾಡ್ತೇವೆ. ಸ್ಪೋರೋಫೈಟಿಕ್ ಸ್ಟೇಜನ್ನು ಹೇಗೆ ಡಿವೈಡ್ ಮಾಡ್ತೇವೆ? ಫೂಟ್, ಸೀಟಾ ಆ್ಯಂಡ್ ಕ್ಯಾಪ್ಸುಲ್. After meiosis, spores are produced within the capsule. These spores germinate to form the gametophyte. ಏನಾಗ್ತವೆ? ಕ್ಯಾಪ್ಸುಲಲ್ಲಿ ಜರ್ಮಿನೇಟ್ ಆಗಿರುವಂಥ ಒಂದು ಸ್ಪೋರ್ ಹೊರಗಡೆ ಬಂದು ಜರ್ಮಿನೇಟ್ ಆಗುವಂಥದ್ದು ಗ್ಯಾಮೆಟೋಫೈಟ್ಗಳಾಗಿ ಡಿವೈಡ್ ಆಗ್ತವೆ. ಸೊ ದಿಸ್ ಗ್ಯಾಮೆಟೋಫೈಟ್ ಈಸ್ ಅಗೇನ್ ಹೆಪ್ಲಾಯ್ಡ್ ಇನ್ ನಂಬರ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಮಾಸಸ್. ಸೊ ಎರಡನೇದು ಬಂದು ಯಾವುದು? ಮಾಸಸ್. ಈಗ ನಾವು ಲಿವರ್ ವರ್ಡ್ಸಲ್ಲಿ ಏನನ್ನು ನೆನ್ಪಿಟ್ಕೋಬೇಕು? ಮೊದಲು ನೆನ್ಪಿಟ್ಕೊಳ್ಳುವಂಥದ್ದು ಇವುಗಳ ಬಾಡಿಗೆ ಏನಂತ ಕರಿತೇವೆ ಅಂತ ಹೇಳಿ, ಅದು ಏನದು? ಥ್ಯಾಲಾಯ್ಡ್ ಆಗಿರ್ತವೆ. ಅವುಗಳ ಬಾಡಿ ಏನು? ಥ್ಯಾಲಾಯ್ಡ್. ದೇ ಆರ್ ಥ್ಯಾಲಾಯ್ಡ್. ರಿಮೆಂಬರ್ ದಿಸ್ ಇಸ್ ಟೂ ಮಚ್ ಇಂಪಾರ್ಟೆಂಟ್. ಸೊ ಏನು? ಥ್ಯಾಲಾಯ್ಡ್ ಸ್ಟ್ರಕ್ಚರ್ನ ಹೊಂದಿದ್ದಾವೆ. ಯಾವುದು? ದ ಬಾಡಿ ಆಫ್ ದ ಲಿವರ್ ವರ್ಡ್ಸ್ ಆರ್ ಕಾಲ್ಡ್ ಆಸ್ ಥ್ಯಾಲಾಯ್ಡ್ ಅಂತ ಕರಿತೇವೆ ನಾವು, ಅಲ್ವಾ? ಬಾಡಿ ಆಫ್ ದ ಲಿವರ್ ವರ್ಡ್ಸ್ ಇಸ್ ಕಾಲ್ಡ್ ಆಸ್ ವಾಟ್? ಥ್ಯಾಲಾಯ್ಡ್ ಅಂತ ನಾವು ಇದನ್ನ ಕರಿತೇವೆ. ರೈಟ್? ಎಸ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಥಿಂಗ್. ಸೊ ಇದರಲ್ಲಿ ಮತ್ತೇನು ನೆನ್ಪಿಟ್ಕೋಬೇಕು? ಗೆಮೆಯನ್ನು ನೆನ್ಪಿಟ್ಕೋಬೇಕು. ಗೆಮೆ ಅಂದರೆ ಏನು? ಸೊ ಇಟ್ಸ್ ಅ ಗ್ರೀನ್ ಸ್ಟ್ರಕ್ಚರ್, ಮಲ್ಟಿಸೆಲ್ಯುಲರ್ ಸ್ಟ್ರಕ್ಚರ್. ಗ್ರೀನ್ ಅಂದರೆ ಅರ್ಥ ಏನು? ಇದರಲ್ಲಿ ಕ್ಲೋರೋಫಿಲ್ ಇದೆ ಅಂತ ಅಲ್ವಾ? ಸೊ ದಟ್ ಮೀನ್ಸ್ ದೇ ಆರ್ ಇಂಡಿವಿಜುವಲಿ ದೇ ಕ್ಯಾನ್ ಪ್ರೊಡ್ಯೂಸ್ ವಾಟ್? ಫೋಟೋಸಿಂಥಸಿಸ್ ಮಾಡ್ಬೋದು.
ಅಲ್ವಾ. ಸೊ ನಂತರ ಅಸೆಕ್ಷುವಲ್ ಬಡ್ಸ್ which is going to germinate or which is going to be produced inside a receptacle known to be as gamma cups on the thalli, right? Okay, now the sporophyte is differentiated. Next ಏನು ನೆನ್ಪಿಟ್ಕೋಬೇಕು, ಸ್ಪೋರೋಫೈಟ್ ಹೇಗೆ ಡಿಫ್ರೆನ್ಶಿಯೇಟ್ ಆಗಿದೆ, ಫೂಟ್, ಸೀಟಾ ಆ್ಯಂಡ್ ಕ್ಯಾಪ್ಶೂಲ್ ಆಗಿ ಡಿಫ್ರೆನ್ಶಿಯೇಟ್ ಆಗಿದೆ. ಕ್ಯಾಪ್ಶೂಲ್ ಒಳಗಡೆಗೆ ಏನಿರ್ತವೆ, ಕ್ಯಾಪ್ಶೂಲ್ ಒಳಗಡೆಗೆ ಸ್ಪೋರ್ಸ್ ಇರ್ತವೆ. ಸ್ಪೋರ್ಸ್ ಆರ್ ವಾಟ್, ದೇ ಆರ್ ದ ಹೆಪ್ಲಾಯ್ಡ್ ಸ್ಟ್ರಕ್ಚರ್ಸ್, ರೈಟ್. ದೇ ಆರ್ ಗೋಯಿಂಗ್ ಟು ಡೆವಲಪ್ ಇಂಟು ವಾಟ್, ಗ್ಯಾಮೆಟೋಫೈಟ್ಸ್ಗಳಾಗಿ ಡೆವಲಪ್ ಆಗುವಂಥದ್ದು. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳೋದು ಇಲ್ಲಿ ನಾವು ಲಿವರ್ ವರ್ಡ್ಸ್ಗೆ ಎಕ್ಸಾಂಪಲ್ ಯಾವುದು, ಮಾರ್ಕ್ ಆ್ಯಂಡ್ ಶೀಟ್. ಮೂವಿಂಗ್ ಮಾಡೋದು ನೆಕ್ಸ್ಟ್ ಒನ್, ಮಾಸಸ್. ಓಕೆ, ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಪ್ರಿಡಾಮಿನೆಂಟ್ ಸ್ಟೇಜ್ ಯಾವುದು ಕೇಳ್ತೇವೆ, ಮತ್ತೆ ಗ್ಯಾಮೆಟೋಫೈಟ್ ಅಂತಲೇ ಹೇಳಬೇಕಾಗ್ತದೆ ನಾವು. ಸೊ ಗ್ಯಾಮೆಟೋಫೈಟಲ್ಲಿ ಕೂಡ 2 ಸ್ಟೇಜಸ್ಗಳನ್ನು ನೋಡ್ತೇವೆ. ಸೊ ಸ್ಪೆಸಿಫಿಕಲಿ ಮಾಸಸಲ್ಲಿ ಫೋಕಸ್ ಮಾಡುವಂಥದ್ದು ಇದೆ. ಸೊ ಗ್ಯಾಮೆಟೋಫೈಟ್ ಮೇಜರ್ ಸ್ಟೇಜಸ್ ಆದರೆ, ಗ್ಯಾಮೆಟೋಫೈಟಲ್ಲಿ ಏನು ನೋಡ್ತೇವೆ ನಾವು, ಗ್ಯಾಮೆಟೋಫೈಟಲ್ಲಿ ಮತ್ತೆ ನಾವು 2 ಸ್ಟೇಜಸ್ಗಳನ್ನು ಅಬ್ಸರ್ವ್ ಮಾಡ್ತೇವೆ. ಸೊ ದ್ಯಾಟ್ ಇಸ್ ಒನ್ ಇಸ್ ಪ್ರೋಟೋನಿಮಾ ಸ್ಟೇಜ್. ಸೊ ವಿಚ್ ಇಸ್ ಡೆವಲಪ್ಸ್ ಡೈರೆಕ್ಟ್ಲಿ ಫ್ರಮ್ ದ ಸ್ಪೋರ್. ಎಲ್ಲಿಂದ ಡೆವಲಪ್ ಆಗುವಂಥದ್ದು, ಪ್ರೋಟೋನಿಮಾ ಎಲ್ಲಿಂದ ಡೆವಲಪ್ ಆಗುತ್ತೆ ಅಂತ ಕೇಳ್ತಾನೆ, ಸ್ಪೋರ್ಸ್ಗಳಿಂದ ಡೆವಲಪ್ ಆಗುವಂಥದ್ದು. ಪ್ರೋಟೋನಿಮಾ ಡೆವಲಪ್ಸ್ ಫ್ರಾಮ್ ಸ್ಪೋರ್ಸ್. ರಿಮೆಂಬರ್ ದಿಸ್, ಡೆವಲಪ್ಸ್ ಫ್ರಮ್ ವಾಟ್, ಸ್ಪೋರ್ಸ್ಗಳಿಂದ ಡೆವಲಪ್ ಆಗುವಂಥದ್ದು. ಸೊ ಅದರದ್ದೊಂದು ಸ್ಟ್ರಕ್ಚರ್ ಹೇಗಿದೆ, ಸೊ ಇಟ್ ಈಸ್ ಕ್ರೀಪಿಂಗ್, ಕಾಣಿಸ್ತಾ ಇರ್ಬೋದು ಇಲ್ಲಿ, ಕ್ರೀಪಿಂಗ್, ಗ್ರೀನ್, ಬ್ರಾಂಚ್ಡ್ ಆ್ಯಂಡ್ ಫಿಲಮೆಂಟಸ್ಗಳಾಗಿ ಇರ್ತವೆ. ಸೊ ಕ್ರೀಪಿಂಗ್ ಅಂದರೆ ಹರೆದಾಡು, ಗ್ರೀನ್ ಕಲರ್ ಬಿಕಾಸ್ ಆಫ್ ದ ಕ್ಲೋರೋಫಿಲ್, ಬ್ರಾಂಚ್ ತುಂಬ ಬ್ರಾಂಚಸ್ಗಳನ್ನು ಹೊಂದಿರ್ತವೆ, ಆ್ಯಂಡ್ ಫಿಲಮೆಂಟ್ಸ್ ಉದ್ದುದ್ದ ಒನ್ ಆಫ್ ದ ಅದರ್ ಅರೇಂಜ್ ಆಗಿ ಇರ್ತವೆ. ದ ಸೆಕೆಂಡ್ ಸ್ಟೇಜ್ ಇಸ್ ಲೀಫಿ ಸ್ಟೇಜ್ ಅಂತ ಕರಿತೇವೆ. ಸೊ ಮೊದಲನೇ ಸ್ಟೇಜು ಪ್ರೋಟೋನಿಮಾ ಡೈರೆಕ್ಟ್ಲಿ ಡೆವಲಪ್ಡ್ ಫ್ರಮ್ ಸ್ಪೋರ್ಸ್. ರಿಮೆಂಬರ್ ದಿಸ್ ಒನ್. ಓಕೆ, ನಾವು ಲೀಫಿ ಸ್ಟೇಜ್ ವಿಚ್ ಇಸ್ ಡೆವಲಪ್ಸ್ ಫ್ರಮ್ ದ ಸೆಕೆಂಡರಿ ಪ್ರೋಟೋನಿಮಾ. ಓಕೆ, ಸೆಕೆಂಡರಿ ಪ್ರೋಟೋನಿಮಾ ಆಸ್ ಅ ಲ್ಯಾಟರಲ್ ಬಡ್. ದಿ ಕನ್ಸಿಸ್ಟ್ ಆಫ್, ನೋಡಿ ಹಾಗಾದರೆ ಲೀಫಿ ಸ್ಟೇಜ್ ಎಲ್ಲಿಂದ ಡೆವಲಪ್ ಆಯಿತು, ಲೀಫಿ ಸ್ಟೇಜ್ ಡೆವಲಪ್ಡ್ ಫ್ರಾಮ್ ಸೆಕೆಂಡರಿ ಪ್ರೋಟೋನಿಮಾ. ಆಯಿತಾ, ನೆನ್ಪಿಟ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಡೆವಲಪ್ಸ್ ಫ್ರಾಮ್, ಎಲ್ಲಿಂದ, ಸೆಕೆಂಡರಿ ಪ್ರೋಟೋನಿಮಾದಿಂದ ಡೆವಲಪ್ ಆಗಿದೆ ಅಲ್ವಾ. ದೇ ಕನ್ಸಿಸ್ಟ್ ಆಫ್ ಅಪ್ರೈಟ್ ಸ್ಲೆಂಡರ್ ಆಕ್ಸಿಸ್ ಬ್ಯಾರಿಂಗ್ ಸ್ಪೈರಲಿ ಅರೇಂಜ್ಡ್ ಲೀವ್ಸ್. ಸೊ ಇವುಗಳು ಏನನ್ನ ಹೊಂದಿದ್ದಾವೆ, ಸ್ಪೈರಲಿ ಅರೇಂಜ್ಡ್ ಲೀವ್ಸ್ಗಳನ್ನು ಹೊಂದಿದ್ದಾವೆ. ಯಾವುದು, ಪರ್ಟಿಕ್ಯುಲರ್ಲಿ ದ ಲ್ಯಾಟ್ರಲ್, ದಟ್ ಇಸ್ ಲೀಫಿ ಸ್ಟೇಜಸ್ಗಳು. ಆಯಿತಾ. ನಾವು ದೇ ಆರ್ ಅಟ್ಯಾಚ್ಡ್ ಟು ದ ಸಾಯಿಲ್ ಥ್ರೂ ಅ ಮಲ್ಟಿಸೆಲ್ಲರ್ ಬ್ರಾಂಚ್ಡ್ ರೈಸಾಯ್ಡ್ಸ್. ಸೊ ಇವುಗಳು ಹೇಗೆ ಅಟ್ಯಾಚ್ ಆಗಿದ್ದಾವೆ, ಮಲ್ಟಿಸೆಲ್ಲರ್ ರೈಸಾಯ್ಡ್ಸ್, ಬ್ರಾಂಚ್ಡ್ ರೈಸಾಯ್ಡ್ಸ್ಗಳಿಂದ ಸಬ್ಸ್ಟ್ರಾಟಮ್ಗೆ ಅಟ್ಯಾಚ್ ಆಗಿದೆ. ಆ್ಯಂಡ್ ಇಟ್ ಇಸ್ ಗೋಯಿಂಗ್ ಟು ಬ್ಯಾರ್, ಈ ಲೀಫಿ ಸ್ಟೇಜ್ ಏನನ್ನು ಬ್ಯಾರ್ ಮಾಡ್ತದೆ, ಸೆಕ್ಸ್ ಆರ್ಗನನ್ನು ಬ್ಯಾರ್ ಮಾಡ್ತದೆ. ನಿಮಗೆ ಕ್ವಶನ್ ಕೇಳ್ತಾನೆ ಅವನು, ಸೊ ಇನ್ ವಿಚ್ ಸ್ಟೇಜ್ ದ ಸೆಕ್ಸ್ ಆರ್ಗನ್ಸ್ ಆರ್ ಡೆವಲಪ್ಡ್ ಇನ್ ಮಾಸಸ್ ಅಂತ ಕೇಳ್ತಾನೆ. ಆಗ ನೀವು ಆನ್ಸರ್ ಏನು ಮಾಡಬೇಕಾಗ್ತದೆ, ಲೀಫಿ ಸ್ಟೇಜ್ ಅಂತ ಆನ್ಸರ್ ಮಾಡಬೇಕಾಗ್ತದೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Okay, now going on to the reproduction. Vegetative reproduction. Okay, so vegetative reproduction in mosses is by fragmentation and budding. So ಎರಡು ಫಿನಾಮಿನಾಗಳಾಗ್ತದೆ. ಬಡ್ಡಿಂಗ್, ದಟ್ ಇಸ್ ದ ಸೆಕೆಂಡರಿ ಪ್ರೋಟೋನಿಮಾ. ರಿಮೆಂಬರ್ ದಿಸ್, ಸೆಕೆಂಡರಿ ಪ್ರೋಟೋನಿಮಾ ಅಂದರೆ ಪ್ರೋಟೋನಿಮಾ ಮೇಲೆ ಬರುವಂಥ ಬಡ್ಸ್ಗಳಿಗೆ ನಾವು ಸೆಕೆಂಡರಿ ಪ್ರೋಟೋನಿಮಾ ಅಂತ ಕರಿತೇವೆ. ಈ ಸೆಕೆಂಡರಿ ಪ್ರೋಟೋನಿಮಾ ಏನು ಡೆವಲಪ್ ಆಗ್ತದೆ, ಲೀಫಿ ಸ್ಟೇಜ್ ಇಸ್ ಗೋಯಿಂಗ್ ಟು ಬಿ developed, right? Okay. In sexual reproduction, sex organs are antheridia and archegonia. As you all know that, Bryophytes ಅಲ್ಲಿ ಇರುವಂಥದ್ದು antheridia ಮತ್ತು archegoniaಗಳು produced at the apex of the leafy shoots. ಎಲ್ಲಿ ಆಗ್ತದೆ, ಲೀಫಿ ಶೂಟ್ಸ್, ನಾವು ಏನು ಲೀಫಿ ಸ್ಟೇಜ್ ಇದ್ದಲ್ವಾ, ಅದ್ರ ಮೇಲೆ ನಾವು ಸೆಕ್ಸ್ ಆರ್ಗನ್ ಡೆವಲಪ್ ಆಗ್ತದೆ ಅಂತ ಕಲ್ತಿದ್ದೇವೆ, ರೈಟ್? ಸೊ ಈ ಸೆಕ್ಸ್ ಆರ್ಗನ್ಗಳು ಡೆವಲಪ್ ಆಗುವಂಥದ್ದು ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಲೀಫಿ ಶೂಟ್ಸ್ಗಳ ಮೇಲೆ ಡೆವಲಪ್ ಆಗ್ತದೆ. ಆಫ್ಟರ್ ಫರ್ಟಿಲೈಸೇಷನ್ ಝೈಗೋಟ್ ಡೆವಲಪ್ಸ್ ಇಂಟು ಸ್ಪೋರೋಫೈಟ್, ರೆಗ್ಯುಲರ್ ಆಗಿ ಆಗುವಂಥದ್ದು, ಕನ್ಸಿಸ್ಟಿಂಗ್ ಆಫ್ ಫುಟ್ ಸಿಟಾ ಕ್ಯಾಪ್ಸೂಲ್. ಎಸ್, ಆಪರೇಟ್ ದೆನ್ ದ ಲಿವರ್ ವರ್ಡ್, ತುಂಬ ಲಾಂಗರ್ ಟೈಮ್ ಡ್ಯೂರೇಷನ್ ಅಲ್ಲಿ ಇರುವಂಥದ್ದು. ಕ್ಯಾಪ್ಸೂಲ್ ಕಂಟೆಂಟ್ಸ್, ಸೊ ಸ್ಪೋರ್ಸ್ ಇಲ್ಲಿ ಏನಾಗ್ತದೆ, ಸ್ಪೋರ್ಟ್ಸ್ಗಳು ಈ ಕ್ಯಾಪ್ಸೂಲ್ ಅಲ್ಲಿ ಆಗುವಂಥದ್ದು, ನೆನ್ಪಿಟ್ಕೊಳ್ಳಿ. ಓಕೆ ಓಕೆ ನಾ ದ ಮಾಸಸ್ ಹ್ಯಾವ್ ಬೀನ್ ಎಲಾಬರೇಟ್ ಮೆಕ್ಯಾನಿಸಮ್ ಆಫ್ ಸ್ಪೋರ್ ಬೇರೆ ಬೇರೆ ಥರದ ಒಂದು ಲಾಂಗರ್ ಡ್ಯೂರೇಷನ್ ತಗೊಳ್ತದೆ ಸ್ಪೋರ್ ಡಿಸ್ಪರ್ಸಲ್ಲಿ. ಓಕೆ, ಕಾಮನ್ ಎಕ್ಸಾಂಪಲ್ಸ್ ಫಾರ್ ಮಾನಸ್ ಆರ್ ಫ್ಯುನೇರಿಯಾ, ಪಾಲಿಟ್ರಿಕಮ್ ಆ್ಯಂಡ್ ಸ್ಪ್ಯಾಗ್ನಮ್. ಯಾವುದು, ಫ್ಯುನೇರಿಯಾ, ಪಾಲಿಟ್ರಿಕಮ್ ಆ್ಯಂಡ್ ಸ್ಪ್ಯಾಗ್ನಮ್. ನಾವಿಲ್ಲಿ ಇಕನಾಮಿಕ್ ಇಂಪಾರ್ಟೆನ್ಸಲ್ಲಿ ಓದಿದ್ವಿ, ಕಾಣಿಸ್ತಾ ಇದೆ ನೋಡಿ, ಸ್ಪ್ಯಾಗ್ನಮ್. ಎಸ್, ಸ್ಪ್ಯಾಗ್ನಮ್, ಇಟ್ಸ್ ಅ ಮಾಸ್, ರೈಟ್? ಯಾ. ಸೊ ದ್ಯಾಟ್ ಕಂಪ್ಲೀಟ್ಸ್ ಯುವರ್ Bryophytes.
ಇದರಲ್ಲಿ ಸ್ಪೆಸಿಫಿಕಲಿ ನಾವೇನು ಫೋಕಸ್ ಮಾಡಬೇಕು ಅಂದರೆ ಪ್ರೋಟೋನಿಮಾ ಸ್ಟೇಜು, ಲೀಫಿ ಸ್ಟೇಜ್. ಪ್ರೋಟೋನಿಮಾ ಸ್ಟೇಜ್ ಎಲ್ಲಿಂದ ಡೆವಲಪ್ ಆಗ್ತದೆ? ಸ್ಪೋರ್ಸಿಂದ. ಲೀಫಿ ಸ್ಟೇಜ್ ಎಲ್ಲಿಂದ ಡೆವಲಪ್ ಆಗ್ತದೆ? ಸೆಕೆಂಡರಿ ಪ್ರೋಟೋನಿಮಾ. ಸೆಕೆಂಡರಿ ಪ್ರೋಟೋನಿಮಾ ಇಸ್ ಅ ಲ್ಯಾಟ್ರಲ್ ಬಡ್, ಸೊ ವಿಚ್ ಇಸ್ ನಥಿಂಗ್ ಬಟ್ ಅ ಟೈಪ್ ಆಫ್ ವೆಜಿಟೇಟಿವ್ ರಿಪ್ರೊಡಕ್ಷನ್. ಓಕೆ, ದೆನ್ ಯು ನೀಡ್ ಟು ಫೋಕಸ್ ಆನ್ ದ ರೆಗ್ಯುಲರ್ ಥಿಂಗ್ಸ್ ಸಚ್ ಆಸ್ ರೈಸಾಯ್ಡ್ಸ್ಗಳು ಏನಾಗಿದ್ದಾವೆ, ಯೂನಿಸೆಲ್ಯುಲರ್ ಇದಾವೆ ಅಥವಾ ಮಲ್ಟಿಸೆಲ್ಯುಲರ್ ಇದಾವೆ. ಸೊ ಇದಿಷ್ಟು ಇಂಪಾರ್ಟೆಂಟು. ಸೊ ನಾವು ನೆಕ್ಸ್ಟ್ ಕಲಿಯುವಂಥದ್ದು ಟೆರಿಡೋಫೈಟ್ಸ್. ಟುಡೇ ವಿ ಆರ್ ಗೋಯಿಂಗ್ ಟು ಫಿನಿಶ್ ಅಪ್. ಯು ಜಸ್ಟ್ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ಸೊ ಅಂಟಿಲ್ ದೆನ್, ಸೊ ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಮತ್ತೆ ಸಿಗೋಣ 4 ಗಂಟೆ ನಂತರ ಸಿಗ್ತೇನೆ. ಸೊ ಐ ಕ್ಯಾನ್ ಕಮ್ ಅಟ್ ಎನಿ ಟೈಮ್. ಸೊ ಬಿ ರೆಡಿ. ಸೊ ನಾನು ನಿಮಗೆ ಬೇಕಾದರೆ ಪೋಸ್ಟ್ ಇಲ್ಲಿ ಹೇಳ್ತೇನೆ. ಸೊ ವಿ ಕ್ಯಾನ್ ಇಂಟ್ರಾಕ್ಟ್ ದರ್. ಸೊ ನೋಡ್ತಾ ಇರಿ ಚಾನಲ್ನ. ಯು ಮೈಟ್ ಫಾಲೋ. ನಾನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳೋದಿಲ್ಲ, ಬಟ್ ಯು ಕ್ಯಾನ್ ಶೇರ್ ದ ಥಿಂಗ್ಸ್ ಸೊ ದ್ಯಾಟ್ ಲಾಟ್ ಆಫ್ ಪೀಪಲ್, ತುಂಬ ಜನ ಏನಾಗ್ಬೋದು ಇದನ್ನು ಪ್ರಯೋಜನ ತಗೋಬೋದು ಹೇಳ್ತಾ